ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬುಧ ಗ್ರಹರು ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಬಟ್ ಕೇವಲ ಸ್ವಲ್ಪ ದಿವಸ ಮತ್ತೆ ರೆಟ್ರೋಗ್ರೇಡ್ ಬೇರೆ ಆಗ್ತಾ ಇದ್ದಾರೆ. ಸೊ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಬನ್ನಿ ಟ್ರಾನ್ಸಿಟ್ ಪ್ರಕಾರ ಹೇಗಿರುತ್ತೆ ಅಂತ ಹೇಳೋಣ. ಜೂನ್ 22ನೇ ತಾರೀಕುವರೆಗೂ ಮಿಥುನ ರಾಶಿಯಲ್ಲಿರುತ್ತೆ. ಪುನಃ ಅದು ಜೂನ್ 29ಕ್ಕೆ ರೆಟ್ರೆ ಆಗುತ್ತೆ. ಡನ್. ಸ್ಕ್ರೀನ್ ಮೇಲೆ ಬರೀತೀನಿ, ಸೊ ನಿಮ್ಗಾಗ ಈಸಿ ಆಗುತ್ತೆ. ಹಾಗೆ ದಶಾಭುಕ್ತಿಗಳಲ್ಲಿ ಮರ್ಕ್ಯುರಿ ಮಹಾದಶ, ಯೂಶಲಿ ಯಾರಾದರೂ ಅರ್ಲಿ ಏಜ್ಗೆ ಮರ್ಕ್ಯುರಿ ಮಹಾದಶನ ಫೇಸ್ ಮಾಡಿದ್ದೀರಾ ಅಥವಾ ನೆಕ್ಸ್ಟ್ ಬರ್ತಿದೆ ಅಂತ ಹೇಳಿದ್ರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಮರ್ಕ್ಯುರಿ ದಶ, ಮರ್ಕ್ಯುರಿ ಭುಕ್ತಿ, ಕೇತು ಭುಕ್ತಿ ಮುಗಿಯೋವರೆಗೂ ಅದು ನಿಮ್ಗೆ ಹೇಗೆ ಇರಲಿ, ಮೇ ಬಿ ಅದೇನದು ಅರ್ಧಿ ಸೈನಲ್ಲಿದ್ರೆ ಹಣ ಬರುತ್ತೆ, ಅಥವಾ ನಿಮ್ಗೆ ನವಾಂಶ ದಶಾಂಶದಲ್ಲಿ ಚೆನ್ನಾಗಿದ್ರೆ ಹಣ ಬರುತ್ತೆ. ಬಟ್ ರೂಲ್ ಏನಪ್ಪಾ ಅಂತ ಹೇಳಿದ್ರೆ, ಮರ್ಕ್ಯುರಿನ ನಾವು ಚಾರ್ಟರ್ ಬಾಕ್ಸ್ ಅಂತ ತಗೋತೀವಿ ಅಥವಾ ಗಾಸಿಪ್ ಕ್ವೀನ್ ಅಂತ ತಗೋತೀವಿ. ಅಂಡ್ ಎಲಿಜಬೆತ್ ಚೈಲ್ಡ್ ನಿಮ್ಗೆ ಗೊತ್ತಲ್ವಾ, ಸೊ ಮರ್ಕ್ಯುರಿ ಹೇಗೆ ಹುಟ್ಟಿದೆ ಅಂತ ಹೇಳಿ. ಹಾಗಾಗಿ ಪ್ರತಿಯೊಬ್ರು ಯಾರ್ಯಾರು ಮರ್ಕ್ಯುರಿ ಮಹಾದಶನ ಫೇಸ್ ಮಾಡಿದಿರ ನಿಮಗೆ ಡೆಫಿನೆಟ್ ಆಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಮರ್ಕ್ಯುರಿ ಮಹಾದಶ ಸ್ಟಾರ್ಟ್ ಆದ ತಕ್ಷಣ ನಿಮ್ಮ ಮೇಲೆ ಗಾಸಿಪ್ಸ್ ಕ್ರಿಯೇಟ್ ಆಗುತ್ತೆ. ಹಾಗೆ ಅದೇನಾದ್ರೂ ರಾಹು ಕನೆಕ್ಟಿವಿಟಿ ಇದೆ ಅಂತ ಹೇಳಿದ್ರೆ, ಸೊ ವಿತೌಟ್ ಪ್ರಮೋಷನ್ ಹಾಗೆ ಫೇಮಸ್ ಆಗೋದು ತೋರಿಸ್ತಾ ಇದೆ. ಇದು ಮೀಡಿಯಾದಲ್ಲಿರೋರ್ಗೆ ಚೆನ್ನಾಗಿರುತ್ತೆ, ಬಟ್ ಏನೇ ಆದ್ರೂ ಮೀಡಿಯಾದಲ್ಲಿರೋರು ಕೂಡ ಮನುಷ್ಯರೇ ಅಲ್ವಾ. ಸೊ ಅದು ಒಳ್ಳೆ ರೀತಿ ಪ್ರಮೋಷನ್ ಆದ್ರೆ ಸರಿ, ಕೆಟ್ಟ ರೀತಿ ಪ್ರಮೋಷನ್ ಆದ್ರೆ ಖಂಡಿತವಾಗ್ಲೂ ಅವರ ಮಾನಸಿಕ ಪರಿಸ್ಥಿತಿ ತುಂಬಾ ಕಷ್ಟ ಆಗಿರುತ್ತೆ. ಹಾಗಾಗಿ ಸೊ ಬುಧ ಗ್ರಹರು ಮಿಥುನ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ 29 ಮೇ, ಜೂನ್ 22ನೇ ತಾರೀಕು ತನಕ ಇಲ್ಲೇ ಇರ್ತಾರೆ. ಬಟ್ ಜೂನ್ 22ಕ್ಕೆ ಕರ್ಕ ಟ್ರಾನ್ಸಿಟ್ ಆಗುತ್ತೆ, ಜೂನ್ 29ಕ್ಕೇನೆ ರೆಟ್ರೋ ಆಗ್ಬಿಡುತ್ತೆ. ಆಗ ನಾವು ಪ್ರಿಡಿಕ್ಷನ್ ಬೇರೆ ನೋಡೋಣ. ಬಟ್ ಈ ಬಾರಿ ಸೊ ಯಾರ್ಯಾರಿಗೆ ದಶ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೊ ಮರ್ಕ್ಯುರಿ ಮಹಾದಶ ನಡೀತಾ ಇದೆಯೋ, ಸೊ ಹಾಗಾಗಿ ಮರ್ಕ್ಯುರಿ ಮಹಾದಶ ಇಲ್ಲ ಅಂತ ಹೇಳಿದ್ರು ಸೊ ಗುರುಗೆ ರೆಸ್ ಗುರುಗೆ ಡೆಸ್ಪಾಸಿಟರ್ ಅವರೇನೆ. ಈಗ ಗುರು ಗ್ರಹರು ಜೂನ್ 2ನೇ ತಾರೀಕುವರೆಗೂ ಅಲ್ಲೇ ಇರ್ತಾರೆ. ಹಾಗೆ ಇಲ್ಲ ಆಲ್ರೆಡಿ ಶುಕ್ರ ಗ್ರಹರು ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಶುಕ್ರ ಜೂನ್ 8ನೇ ತಾರೀಕು ಮೂವ್ ಆಗೋದು. ಸೊ ಈ ಎಲ್ಲಾ ಅಂತರ್ದಶಗಳಲ್ಲೂ ಇರೋರು ಅಥವಾ ನಕ್ಷತ್ರಗಳಲ್ಲಿರೋರ್ಗು ಕೂಡ ಈ ಟ್ರಾನ್ಸಿಟ್ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಹೊರತುಪಡಿಸಿ ಪ್ರತಿಯೊಬ್ಬರಿಗೂ ಸೊ ಬುಧ ಗ್ರಹದ ಪ್ರವೇಶ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಬನ್ನಿ ಹೇಗಿದೆ ಅಂತ ನಾವು ನೋಡೋಣ. ಹಾಗೆ ಬುಧ ಮಹಾದಶದಲ್ಲಿ ಖಂಡಿತವಾಗ್ಲೂ ಯಾರ್ದಾದ್ರೂ ವಯಸ್ಸು 26ರಿಂದ 32 ಮಧ್ಯೆ ಇದೆ ಅಂತ ಅನ್ಕೊಳ್ಳಿ. ಈಗ ಯಾರಿಗಾದ್ರೂ ನಿಮ್ಗೆ ಈ ವಿಡಿಯೋ ನೋಡೋರ್ಗೆ ನಿಮ್ಮ ವಯಸ್ಸು 26ರಿಂದ 29, 32 ಈ ಮಧ್ಯೆ ಇದೆ ಅಂತ ಅನ್ಕೊಳ್ಳಿ. ದಶ ಏನಾದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕುಟುಂಬದವರು ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಸೊ ಅಪವಾದಗಳು, ಅವಮಾನಗಳು, ಮತ್ತೆ ಬಿಸ್ನೆಸ್ ಅಲ್ಲಿ ಲಾಸು, ಶೇರ್ಸ್ ಅಲ್ಲಿ ಲಾಸು, ಬ್ರೇಕಪ್ಸು, ಎಜುಕೇಶನ್ ಬ್ರೇಕಪ್ಸು, ಬರ್ತ್ ಪ್ಲೇಸ್ ಚೇಂಜು, ಸೊ ಇದೆಲ್ಲವೂ ಹೆಚ್ಚು ಬರುತ್ತೆ. ಎಸ್ಪೆಷಲಿ ಸೋದರ ಮಾವ ಯಾರಾದ್ರೂ ನಿಮಗೆ ಇದ್ರೆ ಅಥವಾ ತಾಯಿ ಮನೆ ಕಡೆಯಿಂದ ಸೊ ಪ್ರಾಬ್ಲಮ್ಸು. ಸೊ ಹಾಗಾಗಿ ಇವೆಲ್ಲವೂ ಫೇಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ಯಾರಾದ್ರೂ ದಶ ನಡೀತಿದೆ ಅಂತ ಹೇಳಿದ್ರೆ ಕುಟುಂಬದವರು ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ಅವ್ರಿಗೆ ದಶ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಫ್ಯಾಮಿಲಿನೇ ಬಿಟ್ರೆ ಮತ್ತೆ ಅವ್ರು ಎಲ್ಲಿ ಹೋಗ್ತಾರೆ. ಎಸ್ಪೆಷಲಿ ಸ್ಟೂಡೆಂಟ್ಸು ಇಂತಹ ಟೈಮಲ್ಲಿ ಬ್ರೇಕ್ಸ್ ಇನ್ ಎಜುಕೇಶನ್ಸ್, ಸೊ ರಾಂಗ್ ಡಿಸಿಷನ್ಸ್, ಸೊ ಎಮೋಷನಲ್ ಸಪೋರ್ಟ್ ಡೆಫಿನೆಟ್ ಆಗಿ ಅವ್ರಿಗೆ ಬೇಕಾಗುತ್ತೆ. ಅದರಲ್ಲೂ ರಾಹು ಕನೆಕ್ಟಿವಿಟಿ ಬಂತು ಅಂತ ಹೇಳಿದ್ರೆ ಸೊ ಇನ್ನೂ ಬ್ಯಾಡ್ ರೀತಿಯಲ್ಲಿ ಪ್ರಮೋಟ್ ಆಗೋದಿರುತ್ತೆ. ಕೇತು ಕನೆಕ್ಟಿವಿಟಿ ಬಂತು ಅಂತ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಅಡಿಕ್ಷನ್ಗೆ ಹೋಗ್ಬಿಡ್ತಾರೆ. ಆಚೆ ತರೋದು ತುಂಬಾನೇ ಕಷ್ಟ ಆಗುತ್ತೆ. ಮರ್ಕ್ಯುರಿ ಕೇತು ಮುಗಿಯೋವರೆಗೂ ಡಿಫಿಕಲ್ಟಿ ಟೈಮ್ ಅಂತಾನೆ ಹೇಳಬಹುದು. ಸೊ ಮರ್ಕ್ಯುರಿ ಎಲ್ಲರೂ ಹೇಳ್ತಾರೆ ಬಿಸ್ನೆಸ್ ಮಾಡಿ, ಮರ್ಕ್ಯುರಿ ದಶ ಬಂದ ತಕ್ಷಣ ದಶ ಚೆನ್ನಾಗಿದ್ರೆ ಮಾಡ್ತಾ ಇರೋ ಬಿಸ್ನೆಸ್ ಅಲ್ಲಿ ಗ್ರೋತ್ ಇರುತ್ತೆ. ಕೂತಿರೋ ನಕ್ಷತ್ರ ನವಾಂಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆದ್ರೂ ಈ ಒಂದು ಗಾಸಿಪ್ ಇದ್ದೇ ಇರುತ್ತಲ್ವಾ, ಚಾರ್ಟರ್ ಬಾಕ್ಸು, ಸೊ ಇದ್ದೇ ಇರುತ್ತೆ. ಹಾಗಾಗಿ ಸೊ ನೋಡ್ಕೊಳ್ಳಿ. ಬನ್ನಿ ಲಗ್ನಗಳ ಪ್ರಕಾರ ಹೋಗೋಣ ಯಾರ್ಯಾರಿಗೆ ಹೇಗಿದೆ ಅಂತ ಹೇಳಿ. ಬುಧ ಗ್ರಹರು ಸ್ವಕ್ಷೇತ್ರನ ಪ್ರವೇಶ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮೊದಲೇದಾಗಿ ಮೇಷ ಲಗ್ನದವರಿಗೆ ಸೊ ಬುಧ ಇವರಿಗೆ 3 ಮತ್ತು 6ನೇ ಮನೆ ಅಧಿಪತಿ. ಸೊ 3ನೇ ಮನೆಗೆ ಹೋಗ್ತಾ ಇದ್ದಾರೆ. ಡೆಫಿನೆಟ್ಲಿ 3ನೇ ಮನೆ ಬುಧ ವೆರಿ ಗುಡ್. ಯಾವ ವಿಚಾರವಾಗಿ? ಸೊ ಪ್ರಮೋಷನ್, ಟೀಚಿಂಗು, ಸೇಲ್ಸ್ ಅಂಡ್ ಮಾರ್ಕೆಟಿಂಗು, ಬ್ರ್ಯಾಂಡಿಂಗ್ಸು, ಸೊ ಇದ್ರ ರಿಲೇಟೆಡ್ ಎಕ್ಸಲೆಂಟ್ ಆಗಿರುತ್ತೆ. ಸ್ಮಾಲ್ ಟ್ರಾವೆಲ್ಸ್, ಟೂರ್ಸ್ ಅಂಡ್ ಟ್ರಾವೆಲ್ಸ್, ಕರಿಯರ್ ರಿಲೇಟೆಡ್ ಇದ್ರ ರೀತಿ ಚೆನ್ನಾಗಿರುತ್ತೆ. ಬಟ್ ಅವ್ನು ನಿಮ್ಗೆ 6th ಲಾರ್ಡ್ ಕೂಡ ಆಗಿರೋದ್ರಿಂದ ಸೊ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ಹಾಗೆ ಯಾವುದೇ ರೀತಿಯ ಪ್ರಾಪರ್ಟಿ ಸೊ ಅಗ್ರಿಮೆಂಟ್ಸ್ ನಡೀತಿದೆ, ಇವೊಂದು ಅಧಿಕ ಮಾಸ ಇದ್ರೂ ಕೆಲವೊಂದು ಅಗ್ರಿಮೆಂಟ್ಸ್ಗಳನ್ನ ಮಾಡ್ಕೋತಿದ್ದೀರಾ, ಮಾಡ್ಕೊಂಡ್ರು ನಿಮ್ಮ ದಶಾಭುಕ್ತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಪೇಪರ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಬಿ ಕೇರ್ಫುಲ್.
ಅಗೇನ್ ಅವನು ನಿಮ್ಗೆ 6th ಲಾರ್ಡ್. ಸೊ ಅಂದ್ರೆ ಕೆಲಸ ಚೇಂಜ್ ಮಾಡೋಣ ಅನ್ನೋ ಥಾಟ್ ಬರುತ್ತೆ. ಕೆಲಸದಿಂದ ಆ ಇರಿಟೇಷನ್‌ಗೆ ಜಾಬ್ ಬಿಡೋದು ಇವೆಲ್ಲವೂ ತೋರಿಸ್ತಾ ಇದೆ. ಸ್ವಲ್ಪ ದಿನ ನೀವು ದಶನ ನೋಡ್ಕೊಂಡು ಡಿಸೈಡ್ ಮಾಡಿ. ಅಂಡ್ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಹಿಂದಿನ ವಿಡಿಯೋಸ್ ಯಾರಾದ್ರೂ ನೋಡಿಲ್ಲ ಅಂದ್ರೆ, ಯಾವಾಗ ಗುರು ಮೂವ್ ಆಗ್ತಾರೋ ರಾಹು ಕಂಪ್ಲೀಟ್ಲಿ ಹ್ಯಾಂಡ್ ಓವರ್ ಆಗುತ್ತೆ ರಾಹುಗೆ ಈ ಒಂದು ಚಾರ್ಟ್. ಅಂಡ್ ಈಗ ಹುಟ್ತಾ ಇರೋ ಎಲ್ಲ ಮಕ್ಕಳಿಗೂ ಕಾಳಸರ್ಪ ಯೋಗ ಅಥವಾ ದೋಷ ಆಡ್ ಆಗ್ತಾ ಇದೆ ಡಿಪೆಂಡಿಂಗ್ ಆನ್ ದೇರ್ ಲಗ್ನಸ್. ಬಿಕಾಸ್ ರಾಹುಕೇತುಗಳ ಮಧ್ಯ ಸೊ ಆಕ್ಸಿಸ್ ಕ್ರಿಯೇಟ್ ಆಗಿರೋದ್ರಿಂದ ಎಲ್ಲ ಗ್ರಹಗಳು ಇಲ್ಲೇ ಇದಾವೆ ಅವ್ರಿಗೆ, ಈಗ ಹುಟ್ಟೋರ್ಗೆ. ಸೊ ಹಾಗಾಗಿ ಯಾವ್ದಾದ್ರು ಹೊಸ ಬಿಸ್ನೆಸ್, ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀರಾ, ಇಂಡಿಯಾದಲ್ಲಿ ಮಾಡ್ತೀರಾ, ಹೊರಗಡೆ ಮಾಡ್ತೀರಾ, ಅಥವಾ ಇರೋ ಬಿಸ್ನೆಸ್ನೇ ಸೊ ಜಾಸ್ತಿ ಮಾಡ್ಕೋಬೇಕು ಅಂತ ನೋಡ್ತಿದ್ದೀರಾ, ಚಾರ್ಟ್ ಅನಾಲಿಸಿಸ್ ಇಲ್ಲದೆ ರಾಶಿ ಪ್ರಕಾರ ದಯವಿಟ್ಟು ಹೋಗಬೇಡಿ. ರಾಶಿ ಪ್ರಕಾರ ಹೋದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ರದ್ದು ಸಿಂಹ ರಾಶಿ ಇರುತ್ತೆ, ಗುರು ಈಗ 12ನೇ ಮನೆ ಹೋಗ್ತಿರ್ತಾರೆ. ಪುಣ್ಯಕ್ಕೆ ಅವ್ರದ್ದೇನಾದ್ರು ಕರ್ಕಾಟಕ ಲಗ್ನ ಆಗಿತ್ತು ಅಥವಾ ಮಿಥುನ ಲಗ್ನ ಆಗಿತ್ತು, ಅದು ಬೇರೆ ಫಲಗಳಿರುತ್ತೆ. ಹಾಗೆ ಅದು ಯಾವ್ದು ಲಗ್ನ ಇಲ್ಲ ಅಂತ ಹೇಳಿದ್ರು, ಸೊ ತುಲಾ ಲಗ್ನ ಆಗಿದ್ರು ಬೇರೆ ಫಲಗಳಿರುತ್ತೆ. ಹಾಗಾಗಿ ಲಗ್ನಗಳ ಪ್ರಕಾರ ಹೋಗಿ, ರಾಶಿ ಪ್ರಕಾರ ಹೋಗ್ಬೇಡಿ, ಪ್ರಿಡಿಕ್ಷನ್ ಬರಲ್ಲ. ನೆಕ್ಸ್ಟ್ ಪ್ರತಿಯೊಂದು ಪಾದಕ್ಕೂ ಪ್ರತಿಯೊಂದು ನವಾಂಶ ಚೇಂಜ್ ಆಗುತ್ತೆ. ಅದು ನಿಮ್ಮ ದಶಾಭುಕ್ತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಅಷ್ಟೊಂದು ಒಳ್ಳೆ ಸಮಯ ಇಲ್ಲ, ನಮಗಳಿಗೆ ಅಷ್ಟೊಂದು ಒಳ್ಳೆ ಸಮಯ ಇಲ್ಲ. ಗುರು ಉಚ್ಚ ಆದ್ರೂ ಸಹ ಅಕ್ಟೋಬರ್ ಆದ್ಮೇಲೆ ಇನ್ನೂ ತುಂಬಾ ತೊಂದರೆ ಇರುತ್ತೆ. ಜೀವಕಾರಕ ಗುರು ಕೇತುನ ಮೀಟ್ ಮಾಡ್ತಾರೆ. ಖಂಡಿತವಾಗ್ಲೂ ಸಮಾಜದಲ್ಲಿ ತುಂಬಾನೇ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಅಲರ್ಟ್ ಆಗಿ ಇರ್ಲೇಬೇಕಾಗುತ್ತೆ. ಡನ್. ಸೊ ಮಿಥುನ ರಾಶಿಗೆ ಬುಧ ಗ್ರಹರು ಪ್ರವೇಶ ಆಗ್ತಾ ಇರೋದ್ರಿಂದ ಮೇಷದವರೆಗೆ ಈ ಒಂದು ಫಲಗಳನ್ನ ತಗೊಳ್ಳೋಣ ನಾವು. ಇದು ಗೋಚಾರ ರೀತಿಯ ಫಲಗಳು, ಜನ್ಮ ಜಾತಕ ಮುಖ್ಯ ಆಗುತ್ತೆ. ಹಾಗೆ ಸೊ 6ನೇ ಮನೆ ಅಧಿಪತಿ 3ನೇ ಮನೇಲಿ ಇರೋದ್ರಿಂದ ಸೊ ನಿಮ್ಮ ಸಿಬ್ಲಿಂಗ್ಸ್ಗೆ ಏನಾದ್ರು ಜಾಬ್ ಹೊಸದಾಗಿ ಪ್ರಮೋಷನ್ ಆಗೋದು, ಅವರು ಏನಾದ್ರು ಪ್ಲೇಸ್ ಚೇಂಜ್ ಮಾಡೋದು ಅಥವಾ ಟ್ರಾವೆಲ್ ಮಾಡೋದು ತೋರಿಸ್ತಾ ಇದೆ. ಸೊ ಹಾಗಾಗಿ ಈ ವಿಚಾರವಾಗಿ ಖಂಡಿತ ತುಂಬಾ ಚೆನ್ನಾಗಿದೆ. ಪರ್ಸನಲ್ ಲೈಫ್ ವಿಚಾರವಾಗಿ ಬುಧ ದಶ ಏನಾದ್ರು ಅಂತ ದಶಗಳು ನಡೀತಾ ಇದ್ರೆ ಖಂಡಿತ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು. ಗುರು ಜೊತೆ ಇದ್ರೂ ಸಹ ಗುರು ಆಲ್ರೆಡಿ ಮರಣ ಕಾರಣಕ ಸ್ನಾನ 3ನೇ ಮನೆಯಲ್ಲಿ ಇವರಿಗೆ, ಮೇಷ ಲಗ್ನದವರಿಗೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ನಾವು ವೃಷಭ ಲಗ್ನದವ್ರಿಗೆ ಹೋಗೋಣ. 2 ಮತ್ತು 5ನೇ ಮನೆಯ ಅಧಿಪತಿ 2ರಲ್ಲಿ ಖಂಡಿತವಾಗ್ಲೂ ಬಿಸ್ನೆಸ್ಗೆ. ಸೊ ವೃಷಭ ಲಗ್ನದವ್ರಿಗೆ ಏನಾದ್ರು ಬುಧ ದಶ, ಶುಕ್ರ ದಶ, ಗುರು ದಶ ಇದೆ, ಯಾವ್ದಾದ್ರು ಇದೆ, ಅಂತರ್ದಶಗಳಿದೆ ಅಥವಾ ಈ ನಕ್ಷತ್ರಗಳಲ್ಲಿ ಇದೆ ಅಂತ ಹೇಳಿದ್ರೆ ಈ ಪೀರಿಯಡ್ ಆಫ್ ಟೈಮು ಸ್ಟಕ್ ಆಗಿರೋ ಹಣ ರಿಲೀಸ್ ಆಗುವಂತಹ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಒನ್ಸ್ ಗುರು 3ನೇ ಮನೆಗೆ ಹೋದ ತಕ್ಷಣ ನಿಮ್ಗೆ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆ ಇರೋದ್ರಿಂದ ನಿಮಗೆ ಇಲ್ಲಿ ಹಣ ಬರುವಂತಹ ಸಾಧ್ಯತೆ, ಕುಟುಂಬದಲ್ಲಿ ಹೆಸರು ಕೀರ್ತಿ, ಮಕ್ಕಳಿಂದ ಹೆಸರು ಕೀರ್ತಿ, ಮದ್ವೆ ಆಗುವಂತಹ ಸಂದರ್ಭ ಅಥವಾ ಮದುವೆಗೆ ಮಾತುಕತೆಗಳು ಅಥವಾ ಬಿಸ್ನೆಸ್ ರಿಲೇಟೆಡ್ ಮಾತುಕತೆಗಳು. ಸೊ ತುಂಬಾನೇ ಫೇವರಬಲ್ ಟೈಮ್ ಇದೆ. ಬಟ್ ಅಗೇನ್ ಆಸ್ಪೆಕ್ಟ್ ಕೂಡ ತಗೊಳ್ಳಿ. ಸೊ 7th ಆಸ್ಪೆಕ್ಟ್ ಎಲ್ಲಿ ಹಾಕ್ತಾ ಇದೆ ನಿಮಗೆ, 8th ಹೌಸ್ ಮೇಲೆ ಹಾಕ್ತಾ ಇದೆ. ಎಲ್ಲ ಸೀಕ್ರೆಟಿವ್ ಆಗಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸೊ ನೋಡ್ಕೊಳ್ಳಿ. ಅದರ್ವೈಸ್ ಫೈನಾನ್ಷಿಯಲ್ ವೈಸ್, ಬಿಸ್ನೆಸ್ ವೈಸ್, ಕರಿಯರ್ ವೈಸ್, ನೇಮ್ ಫೇಮ್ ವೈಸ್, ಹೆಲ್ತ್ ವೈಸ್ ಡೆಫಿನೆಟ್ಲಿ ವೃಷಭ ರಾಶಿ ಅಥವಾ ವೃಷಭ ಲಗ್ನದವರಿಗೆ ಫೇವರಬಲ್ ಇದೆ ಈ ಪೀರಿಯಡ್ ಆಫ್ ಟೈಮ್, ಮರ್ಕಿರಿ ವಿಚಾರವಾಗಿ, ಬುಧ ಗ್ರಹದ ವಿಚಾರವಾಗಿ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಲಗ್ನಾಧಿಪತಿ 4ನೇ ಮನೆ ಅಧಿಪತಿ ಆಗಿರುವಂತಹ ಮಿಥುನ ಲಗ್ನದವರಿಗೆ ಹೇಗಿದೆ. ಖಂಡಿತವಾಗ್ಲೂ 4ನೇ ಮನೆ ಅಧಿಪತಿ ಸೊ 10 ಮನೆಗಳ ದೂರ ಹೋಗಿರೋದ್ರಿಂದ ತಾಯಿಗೂ ನಿಮಗೂ ಒಂದು ಬಾಂಧವ್ಯ, ತಾಯಿ ಮನೆ ಕಡೆಯಿಂದ ಪ್ರಾಪರ್ಟಿ ಬರಬೇಕು ಅಥವಾ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಕಷನ್ ನಡೀತಾ ಇದೆ, ಇದ್ರ ರಿಲೇಟೆಡ್ ತುಂಬಾನೇ ಚೆನ್ನಾಗಿದೆ. ಅದನ್ನ ಹೊರತುಪಡಿಸಿ ಲಗ್ನದಲ್ಲಿ ಬುಧ ಸೊ ಸ್ವಲ್ಪ ನಿಮ್ಗೆ ಇರಿಟೇಷನ್ ಮಾಡ್ತಾನೆ. ಯಾವ ವಿಚಾರವಾಗಿ, ಪರ್ಸನಲ್ ಲೈಫ್ ವಿಚಾರವಾಗಿ ಅಥವಾ ಪಾರ್ಟ್ನರ್ಶಿಪ್ ವಿಚಾರವಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗೆ ಸಪ್ತಮದ ಮೇಲೆ 3 ಗ್ರಹಗಳ ದೃಷ್ಟಿ, ಗುರು ದೃಷ್ಟಿ, ಈಗ ಸದ್ಯಕ್ಕೆ ಅಲ್ಲಿರೋದು ಯಾರ್ಯಾರು, ಶುಕ್ರ ಗ್ರಹರ ದೃಷ್ಟಿ ಮತ್ತೆ ಬುಧ ಗ್ರಹರ ದೃಷ್ಟಿ. ಯಾವುದೇ ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡೋಕ್ಕನ್ನ ಸೊ ಬಿ ಕೇರ್ಫುಲ್, ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಅದರ್ವೈಸ್ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬಾನೇ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ ಯಾರಾದ್ರು ಕಂಡಕ್ಟ್ ಮಾಡ್ತಿದ್ದೀರಾ ಅಥವಾ ಸೊ ಮೂವಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರು ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರಬಹುದು, ಹೊಸ ಪ್ರಾಜೆಕ್ಟ್ ತಗೊಳ್ಳೋದ್ರಲ್ಲಿದ್ದೀರಾ, ಎಡಿಟರ್ಸ್ ಆಗಿರಬಹುದು, ಸೊ ಎ ಐ ರಿಲೇಟೆಡ್ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಆ ಕೋರ್ಸ್ಗಳನ್ನ ಲರ್ನ್ ಮಾಡಕ್ಕೆ ಹೋಗ್ತಿದ್ದೀರಾ, ನಿಮಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ಗುರುಗ್ರಹರು ಯಾವಾಗ ಕರ್ಕ ರಾಶಿಗೆ ಎಂಟ್ರಿ ಕೊಡ್ತಾರೋ ಈ ಎ ಐ ಸಾಫ್ಟ್ವೇರ್ ರಿಲೇಟೆಡ್ ಆಲ್ ಕೋರ್ಸಸ್ ಡಲ್ ಆಗುತ್ತೆ. ರಾಹು ಯಾವಾಗ ಮೂವ್ ಆಗ್ತಾರೆ ಮಕರಕ್ಕೆ, ಆಗ ಕಂಪ್ಲೀಟ್ಲಿ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಕೆಲವೊಂದ್ಸರಿ ಇಷ್ಟು ಫೀಸ್ಗಳನ್ನ ಕಟ್ಟಿ ನೀವು ಕಲಿತೀರಾ, ನೆಕ್ಸ್ಟ್ 2-3 ವರ್ಷ ಆದ್ಮೇಲೆ ನೀವು ಅದನ್ನ ಕಂಟಿನ್ಯೂ ಮಾಡ್ತೀರಾ, ಡಿಪೆಂಡಿಂಗ್ ಆನ್ ದಶ ಏನಾದ್ರು ಚೇಂಜ್ ಆದ್ರೆ
ದಶೆ ಏನಾದರೂ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತ ನಾವು ಅದನ್ನು ಕಲಿತರೂ ವೇಸ್ಟ್ ಆಗುತ್ತೆ, ಮುಂದೆ ತಗೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ನೋಡ್ಕೊಳ್ಳಿ. ಸೊ ರಿಯಲ್ ಎಸ್ಟೇಟ್ಗೆ ತುಂಬ ಚೆನ್ನಾಗಿದೆ, ಅಥವಾ ಅಗ್ರಿಮೆಂಟ್ಸ್ಗೆ ತುಂಬ ಚೆನ್ನಾಗಿದೆ. ಯಾರಿಗೆ ಮಿಥುನ ಲಗ್ನದವರಿಗೆ ವೆಹಿಕಲ್ ರಿಲೇಟೆಡ್ ವೆರಿ ಗುಡ್. ತಂದೆಗೂ ನಿಮಗೂ ಒಂದು ಬಾಂಧವ್ಯ, ಬಿಕಾಸ್ 9th ಹೌಸಲ್ಲಿ ರಾಹು ಆಲ್ರೆಡಿ ಅದು ನಿಮಗೆ ತಂದೆಗೆ ಒಂದು ಅನ್ಕಂಫರ್ಟಬಲ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸೊ ಹಾಗಾಗಿ ಈಗ ಒಂಚೂರು ಅದು ಜಾಸ್ತಿ ಆಗೋದು ತೋರಿಸ್ತಾ ಇದೆ. ಬೆಟರ್ ತಂದೆ ಏನೇ ಮಾತಾಡಿದ್ರು ಅದಕ್ಕೆ ಕ್ವಿಕ್ ರಿಯಾಕ್ಷನ್ನು ಬೇಡ. ಲಗ್ನದಲ್ಲಿ ಮರ್ಕಿರಿ ಇದ್ರೆ ಕೇಳಿಸ್ಕೊಳ್ಳಲ್ಲ, ಬರೀ ಅವ್ರು ಹೇಳೋದೆ. ಹಾಗಾಗಿ ಕ್ವಿಕ್ ರಿಯಾಕ್ಷನ್ನು, ಕ್ವಿಕ್ ಪ್ರಾಮಿಸಸ್ ಸೊ ಬೇಡ. ರಾಹು ಕೂಡ ಟ್ರೈನ್ ಕನೆಕ್ಟಿವಿಟಿ ಇರೋದ್ರಿಂದ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಸ್ವಲ್ಪ ಆ ಟೈಮಲ್ಲಿ ಏನು ಗೊತ್ತಿಲ್ಲ ಅಂತ ಇರೋದೇ ಬೆಸ್ಟ್ ಆಗುತ್ತೆ. ಡನ್. ನೆಕ್ಸ್ಟ್ ನಾವು ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಲಗ್ನಕ್ಕೆ 3 ಮತ್ತು 12ನೇ ಮನೆ ಅಧಿಪತಿ. ಸೊ 12ನೇ ಮನೆಯಲ್ಲೇ ಗುರುವಿನ ಜೊತೆ ಇನ್ನೇನು ಎಲ್ಲರೂ ಅವ್ರು ಮೂವ್ ಆಗ್ತಾರೆ ಈಗ. 2ನೇ ತಾರೀಕು ಒಬ್ರು, 8ನೇ ತಾರೀಕು ಒಬ್ರು. ಬಟ್ ಬುಧ ಮಹಾದಶ ಏನಾದರೂ ಕರ್ಕದವ್ರಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು 12ನೇ ಮನೆ ಬುಧನ ನೀಚ ಬುಧ ತಗೊಳ್ಳೋದ್ರಿಂದ ಯಾವುದೇ ಹೊಸ ರೀತಿಯ ಅಗ್ರಿಮೆಂಟ್ಗಳು, ಸಿಗ್ನೇಚರ್ಸ್ಗಳು, ಟ್ರಾವೆಲಿಂಗ್ಸ್ ಮಾಡುವಾಗ ಬಿ ಕೇರ್ಫುಲ್. ಬುಧ ಬಂದು ನಿಮ್ಮ ಆಲ್ ಗ್ಯಾಜೆಟ್ಸ್, ರಾಹು ಕೂಡ ಕನೆಕ್ಟಿವಿಟಿ ಆಗಿರೋದ್ರಿಂದ ವೀಸಾ, ಪಾಸ್ಪೋರ್ಟ್, ಈ ಸೊ ಆಧಾರ್, ಪ್ಯಾನ್, ಈ ಆಲ್ ಡಾಕ್ಯುಮೆಂಟ್ಸ್ ಬರುತ್ತೆ ನೋಡಿ, ಎಲ್ಲ ಒಂದು ಹತ್ರ ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಡಾಕ್ಯುಮೆಂಟ್ಸಲ್ಲಿ ಡಿಲೇ ಆಗೋದು, ಅಥವಾ 12ನೇ ಮನೆನ ಇನ್ವೆಸ್ಟ್ಮೆಂಟ್ಗೆ ತಗೋತೀವಿ. ದಯವಿಟ್ಟು ಯಾರಾದರೂ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಲಾಂಗ್ ಟರ್ಮಲ್ಲಿ ಮಾಡ್ತಿದ್ದೀರಾ, ನೀವು ಯಾವುದೇ ಕ್ಯಾಪಲ್ಲಿ ಮಾಡಿ, ಮಿಡ್ ಕ್ಯಾಪಲ್ಲಿ ಮಾಡಿ, ಲಾಂಗ್ ಕ್ಯಾಪಲ್ಲಿ ಮಾಡಿ, ಯಾವುದ್ರಲ್ಲೇ ಮಾಡಿ. ಸೊ ಈ ಟೈಮ್ ಡೆಫಿನೆಟ್ಲಿ ನಿಮಗೆ ಫೇವರಬಲ್ ಇಲ್ಲದೆ ಇರೋದ್ರಿಂದ ಹೋಲ್ಡ್ ಮಾಡಿ. ಡೋಂಟ್ ಗೋ ಫಾರ್ ದ ಇನ್ವೆಸ್ಟ್ಮೆಂಟ್ ಅಂಟಿಲ್ ದ ಮರ್ಕಿರಿ ಈ ಕಡೆ ಬರಬೇಕು. 22ನೇ ತಾರೀಕು ಬರಬೇಕು ಲಗ್ನಕ್ಕೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅದಾದ ನಂತರ ಸಿಬ್ಲಿಂಗ್ ಜೊತೆ, ನೈಬರ್ ಜೊತೆ ಯಾವುದೇ ರೀತಿಯ ಹೊಸ ಪ್ರಾಮಿಸಸ್, ಹಣ ಕೊಡೋದು ತಗೊಳ್ಳೋದು, ಯಾವುದೇ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟೀಸ್ ಡೆಫಿನೆಟ್ ಆಗಿ ಫೇವರಬಲ್ ಇಲ್ಲ. ಸೊ ಕರ್ಕ ಲಗ್ನದವರು, ಗುರು ಬರ್ತಾ ಇದ್ದಾರೆ ಕರ್ಕ ರಾಶಿಗೆ, ಉಚ್ಚ ಉಚ್ಚ ಅಂತ ಹೇಳಿ ಹೇಳಿ ಎಲ್ಲರಿಗೂ ಆಸೆ ತೋರಿಸಿರ್ಬೋದು. ಕರ್ಕ ಲಗ್ನದವ್ರು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಯಾವುದೇ ಮೇಲು, ಮೆಸೇಜಸ್ಸು, ಡಾಕ್ಯುಮೆಂಟ್ಸು ಏನಾದರೂ ಸೆಂಡ್ ಮಾಡೋವಾಗ ಸ್ವಲ್ಪ ಬಿ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. 12th ಹೌಸ್ ಮರ್ಕಿರಿ ನೀಚ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವು ರಿಸ್ಕ್ ತಗೊಳ್ಳುವಾಗ ನೋಡ್ಕೊಳ್ಳಿ. ಓನ್ ಹೌಸ್ ಅಲ್ವಾ, ಹೌದು ಓನ್ ಹೌಸ್ಗೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಅಷ್ಟೇ. ಬಟ್ 12th ಹೌಸ್ ನ್ಯಾಚುರಲ್ 12th ಹೌಸ್ ಆದ್ರೂ ಮರ್ಕಿರಿ ನೀಚನೇ. ಹಾಗಾಗಿ ಫಸ್ಟ್ ಹೌಸು, ನೆಕ್ಸ್ಟ್ ರಾಶಿ, ಅದಾದಮೇಲೆ ಪ್ಲಾನೆಟ್, ಹೀಗೋದ್ರೆ ನಿಮಗೆ ಪ್ರಿಡಿಕ್ಷನ್ಸ್ ಬರುತ್ತೆ. ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಅದಾದ ನಂತರ ಸೊ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನಿಮಗೆ. ಹಾಗೆ ಸೊ ಡ್ರೈವಿಂಗಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಯಾಕೆಂತ ಹೇಳಿದ್ರೆ ಸೊ ಆಲ್ರೆಡಿ ಇಲ್ಲಿ ಕನೆಕ್ಟಿವಿಟಿ ರಾಹು ಕೂಡ ಬಂದಿರೋದ್ರಿಂದ, ಮತ್ತೆ ತುಂಬಾ ನಿದ್ದೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಥವಾ ಸ್ಲೀಪಿಂಗ್ ಡಿಸಾರ್ಡರ್, ಮಧ್ಯರಾತ್ರಿಯಲ್ಲಿ ಎದ್ದು ಓದೋದು ಅಥವಾ ಬರೆಯೋದು ಅಥವಾ ಏನಾದರೂ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡೋದು, ಅಥವಾ ಮೈಂಡ್ ಡಿಸ್ಟರ್ಬೆನ್ಸ್ ಆಗೋದು, ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಆಗೋದು ಆಗುತ್ತೆ. ಸೊ ಹಾಗಾಗಿ ಹೆಲ್ತ್ ಕಡೆ ಗಮನ ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್ ಸಿಂಹದವ್ರಿಗೆ ಹೇಗಿದೆ ಅಂತ ನೋಡೋಣ. 2 ಮತ್ತು 11ನೇ ಮನೆ ಅಧಿಪತಿ 11ರಲ್ಲಿ ಗುರುವಿನ ಜೊತೆ ಅಷ್ಟಮ ಸಾಡೆ ಸಾತಿ ಇದ್ರು, ಲಗ್ನದಲ್ಲಿ ಕೇತು ಇದ್ರೂ ಈ ಒಂದು 3 ದಿವಸ, 29ನೇ ತಾರೀಕಿಂದ 22 ಅಂದ್ರೆ 23, 24 ದಿವಸ ತುಂಬಾನೇ ಚೆನ್ನಾಗಿದೆ. ಯಾರಿಗೆ? ಸಿಂಹ ಲಗ್ನದವ್ರಿಗೆ ತುಂಬಾ ಚೆನ್ನಾಗಿದೆ ಟೈಮ್. ಸೊ ಯಾವುದಾದ್ರೂ ಹಣ ಸ್ಟಕ್ ಆಗಿತ್ತು, ಬರಬೇಕು, ಪಬ್ಲಿಕ್ಕಿಂದ ಹಣ ಬರಬೇಕು. ಸೊ ಹಣ ಬರುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ, ರೆಗ್ಯುಲರ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಹಾಗೆ ರಾಹು ಕೂಡ 7th ಹೌಸಲ್ಲಿ ಕನೆಕ್ಟಿವಿಟಿ ಬೇರೆ ಬಂದಿರೋದ್ರಿಂದ ತುಂಬ ಫೇಮಸ್ ಆಗ್ತೀರಾ. ಮೂವಿ ಯಾವುದಾದ್ರೂ ರಿಲೀಸ್ ಆಗ್ತಾ ಇದ್ರೆ ಈ ಪೀರಿಯಡ್ ಟೈಮಲ್ಲಿ ತುಂಬ ಹಿಟ್ ಆಗೋ ಸಾಧ್ಯತೆ ಕೂಡ ಇದೆ. ಶುಕ್ರ ಅಲ್ಲೇ ಇದ್ದಾರೆ. ಸೊ ಹಾಗೆ ತುಂಬಾನೇ ಫೇವರಬಲ್ ಟೈಮ್ ಸಿಂಹ ಲಗ್ನ, ಸಿಂಹ ರಾಶಿಯವರಿಗೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಹಾಗೆ ಇನ್ನೊಂದು ತಿಳ್ಕೊಳ್ಳಿ, ಇಷ್ಟೆಲ್ಲ ಪ್ರಿಡಿಕ್ಷನ್ಸ್ ಇದ್ರೂ ಅಲ್ಲೇನಾದರೂ ಕೇತು ಇತ್ತು, ಎಲ್ಲಿ ಸೊ ಮಿಥುನ ಮನೆಯಲ್ಲಿ ಕೇತು ಇದೆ ನಿಮಗೆ. 1990 ಈ ಸೀರೀಸಲ್ಲಿ ಹುಟ್ಟಿರೋರಿಗೆ ಕೆಲವರು ಕೇತು ಬಂದಿದೆ ಅಲ್ಲಿ. ಸೊ ನಿಮ್ಗಳಿಗೆ ಅಲ್ಲೇನಾದರೂ ಕೇತು ಇತ್ತಂದ್ರೆ ಈ ಫಲನ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಅದು ನಿಮಗೆ ರಾಂಗ್ ಫಲ ಆಗುತ್ತೆ. ಹಾಗಾಗಿ ಬಿ ಕೇರ್ಫುಲ್. ಕಮ್ಯುನಿಕೇಷನಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಫ್ರೆಂಡ್ ಸರ್ಕಲ್ಗೆ ಹಣ ಕೊಡೋದು ತಗೊಳ್ಳೋದು ಸೊ ಡೆಫಿನೆಟ್ಲಿ ಬೇಡ. ಅದನ್ನು ಹೊರತುಪಡಿಸಿ ತುಂಬಾನೇ ಶಾಪಿಂಗ್ ಏನಾದರೂ ಮಾಡಬೇಕು, ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಆಗಿರಬಹುದು, ನೈಬರ್ಸ್ ರಿಲೇಟೆಡ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಈವೆಂಟ್ಸ್ ಏನಾದರೂ ನಡೀತಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ. ಅದರ್ವೈಸ್ ಮೆಟೀರಿಯಲಿಸ್ಟಿಕ್ ಆಗಿ ತುಂಬಾನೇ ಚೆನ್ನಾಗಿದೆ. ಯಾರಿಗೆ? ಸಿಂಹ ರಾಶಿ ಅಥವಾ ಸಿಂಹ ಲಗ್ನದವರಿಗೆ. ಬುಧ ಗ್ರಹದ ಫಲಗಳು, ಕಂಡೀಷನ್ ಸಪ್ಲೈ ಅಲ್ಲಿ ಆಪೋಸಿಟ್ ಪ್ಲಾನೆಟ್ಸ್ ಯಾವುದು ಇರಬಾರದು. ಯಾರಿಗೆ? ಮರ್ಕರಿಗೆ ಆಪೋಸಿಟ್ ಪ್ಲಾನೆಟ್ಸ್ ಯಾರು ಇರಬಹುದು? ಕೇತು ಇರಬಾರ್ದು, ಸೊ ರಾಹು ಇರಬಾರ್ದು. ಮರ್ಕರಿ ರಾಹು ಗುಡ್ಡೆ, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಅದು ಎಜುಕೇಷನ್ಗೆ ಓಕೆ, ಅದರ್ವೈಸ್ ರಾಂಗ್ ಕಡೆ ತಗೊಂಡು ಹೋಗ್ಬಿಡುತ್ತೆ. ಅತಿ ಆಸೆ ಸೊ ಕ್ರಿಯೇಟ್ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಕನ್ಯಾಗೆ ಹೋಗೋಣ. ಕನ್ಯಾ ಮಿಥುನ ಸೊ ಇಬ್ಬರದು ಒಬ್ಬರೇ ಅಧಿಪತಿ ಆಗಿರೋದ್ರಿಂದ, ಬಟ್ ಕನ್ಯಾದಲ್ಲಿ ಮೂಲ ತ್ರಿಕೋನ ಇರೋದ್ರಿಂದ
ಲಗ್ನಾಧಿಪತಿ 10ನೇ ಮನೆಯಲ್ಲಿ, ಹಾಗೆ 10ನೇ ಮನೆ ಅಧಿಪತಿ ಗುರುವಿನ ಜೊತೆ. ಇಷ್ಟು ದಿವಸ ಕೆಲಸ ಇರಲಿಲ್ಲ, ಜಾಬ್ ಆಗುತ್ತೆ, ಜಾಬಲ್ಲಿ ನೇಮ್ ಫೇಮು, ಜಾಬಲ್ಲಿ ಪ್ರಮೋಷನು, ಜಾಬಲ್ಲಿ ಸಕ್ಸಸ್ಸು, ಅಥವಾ ಇರುವಂತಹ ಡಿಪಾರ್ಟ್ಮೆಂಟ್ನಲ್ಲೇ ಹೈಯರ್ ಪೊಸಿಷನ್ ನಿಮಗೆ ಸಿಗುವಂತಹ ಸಾಧ್ಯತೆ ಕೂಡ ಇಲ್ಲಿ ಇದೆ. ಮೆಟೀರಿಯಲಿಸ್ಟಿಕ್ ಆಗಿ ತುಂಬಾನೇ ಚೆನ್ನಾಗಿದೆ ಲಗ್ನಾಧಿಪತಿ 10ನೇ ಮನೆಯಲ್ಲಿ. ಪಚ್ಚೆ ಯಾರಾದರೂ ಹಾಕೊಂಡಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದನ್ನ ಎನರ್ಜೈಸರ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಿಮಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಹಾಗೆ ಇನ್ನೆಲ್ಲರೂ 4th ಹೌಸಲ್ಲೇ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ದೇರ್ ಇಸ್ ಅ ಚಾನ್ಸಸ್ ಮನೆ ಕನ್ಸ್ಟ್ರಕ್ಷನ್ ಆಲ್ರೆಡಿ ರನ್ ಆಗ್ತಾ ಇರ್ಬೋದು, ಮನೆಗೆ ಅಥವಾ ಮನೆಗೆ ಗೃಹಯೋಗಿ ವಸ್ತುಗಳಾಗಿರಬಹುದು, ಸಮ್ ಗ್ಯಾಜೆಟ್ಸ್ ಬರೋದು, ಲ್ಯಾಪ್ಟಾಪ್ ಬರೋದು, ಅಥವಾ ಸೊ ಈ ಥರ ರಿಲೇಟೆಡ್ ವಸ್ತುಗಳು ಮನೆಗೆ ಬರೋದು ತೋರಿಸ್ತಾ ಇದೆ. ಅಥವಾ ಆಫೀಸಲ್ಲೇ ನಿಮಗೆ ಫಾರಿನ್ ಟ್ರಿಪ್ ಸ್ಯಾಂಕ್ಷನ್ ಮಾಡಿರಬಹುದು, ಯಾವುದೋ ಟಾರ್ಗೆಟ್ ಅಚೀವ್ ಆಗಿರಬಹುದು, ಅಥವಾ ಸೊ ನಿಮಗೆ ಹೊಸದ ರೀತಿಯಲ್ಲಿ ಸೆಟಪ್ನ ಕ್ರಿಯೇಟ್ ಮಾಡಿಕೊಟ್ಟಿರಬಹುದು. ಪಬ್ಲಿಕಲ್ಲಿ ತುಂಬಾನೇ ಹೆಸರುವಾಸಿ ಆಗುವಂತಹ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಅದು ಎರಡು ರೀತಿ ಹೆಚ್ಚು. ಒಂದು ಕೇಸ್ ಯಾವುದಾದ್ರು ನಡೀತಿತ್ತು ಲಿಟಿಗೇಷನ್ಸ್ ಅಂತ ಹೇಳಿದ್ರೆ, ಲಿಟಿಗೇಷನ್ಸ್ ಅಲ್ಲಿ ವಿನ್ ಆಗಿರಬಹುದು. ನೀವು ಲಾಯರ್ಸ್ ಆಗಿರಬಹುದು, ಅಥವಾ ಡಾಕ್ಟರ್ಸ್ ಆಗಿರಬಹುದು, ಅಥವಾ ಸಿಂಗರ್ಸ್ ಆಗಿರಬಹುದು, ಅಥವಾ ಸೊ ರೈಟರ್ಸ್ ಆಗಿರಬಹುದು, ಟೀಚರ್ಸ್ ಆಗಿರಬಹುದು. ಸೊ ನಿಮ್ಗೆ ಈಗ ಕೇಸ್ ಯಾವುದೋ ಒಂದು ರನ್ ಆಗ್ತಿತ್ತು, ವಿನ್ ಆಗ್ತೀರಾ, ಅದರಿಂದನೂ ಫೇಮಸ್ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ವಿನ್ ಆಗಿದ್ದೀರಾ ಅಂತ ಹೇಳಿ. ಸೊ ಹಾಗಾಗಿ ಟೋಟಲಿ ಒಳ್ಳೆ ಟೈಮ್ ಬಂದಿದೆ, ಎಂಜಾಯ್ ಮಾಡಿ, ಒಳ್ಳೆ ಟೈಮ್ನ ಎಂಜಾಯ್ ಮಾಡಿ. ನೆಗೆಟಿವ್ ಟೈಮ್ ಬಂದಾಗ ನೋಡ್ಕೊಳ್ಳಿರಾ. ಸೊ ವೆರಿ ಗುಡ್. ನೆಕ್ಸ್ಟ್, ಸೊ 9ನೇ ಮನೆಯ ಮರ್ಕ್ಯುರಿ ಡೆಫಿನೆಟ್ಲಿ ಯಾರಿಗೆ, ಇವ್ರಿಗೆ 9ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ. ಲಾಂಗ್ ಟರ್ಮ್ ಟ್ರಾವೆಲ್ಸ್ ಯಾರಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಬ್ರಾಡ್ಗೆ ಹೋಗಿ ಸೆಟ್ಲ್ ಆಗೋದು, ಕೆಲಸದ ವಿಚಾರವಾಗಿ ಹೋಗೋದು, ವಿಸಾ ರಿಲೇಟೆಡ್ ಅಥವಾ ಎಜುಕೇಶನ್ ರಿಲೇಟೆಡ್ ಚೇಂಜ್ ಆಗೋದು, ಅಥವಾ ಪ್ಲೇಸ್ ಚೇಂಜ್ ಮಾಡೋದು, ಬರ್ತ್ ಪ್ಲೇಸ್ ಚೇಂಜ್ ಮಾಡೋದು ತೋರಿಸ್ತಾ ಇದೆಯಾ? ಈ ಥರ ಯಾರಿಗಾದ್ರೂ ತುಲಾ ಲಗ್ನದವ್ರಿಗಿದ್ರೆ ಹೇಳಿ ಮಾಡಿಸಿದಂತಹ ಟೈಮ ಮೂವ್ ಆಗಿ. ಅದು ಬಿಟ್ಟು ಸ್ಪಿರಿಚುವಲ್ ಟ್ರಾವೆಲ್ ಕೂಡ ತೋರಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲಾದರೂ ಬೆಟ್ಟದ ಪ್ರದೇಶಗಳಲ್ಲಿ ಟ್ರಾವೆಲ್ ಮಾಡೋ ಪ್ಲಾನ್ ಇದೆಯಾ, ಟ್ರಕ್ಕಿಂಗ್ ಇದೆಯಾ, ಅಥವಾ ಸೊ ದೇವಸ್ಥಾನಗಳ ವಿಸಿಟ್ ಇದೆಯಾ, ಅಥವಾ ಜ್ಯೋತಿರ್ಲಿಂಗಗಳ ವಿಸಿಟ್ ಇದೆಯಾ, ಡೆಫಿನೆಟ್ಲಿ ತುಂಬ ಫೇವರಬಲ್ ಟೈಮು, ಖಂಡಿತವಾಗೂ ನೀವು ಮೂವ್ ಆಗಬಹುದು. ಸೊ ಕರಿಯರ್ ರಿಲೇಟೆಡ್ ಟ್ರಾನ್ಸ್ಫರ್ ಯಾರಾದರೂ ಅಂದರೆ ಟ್ರಾನ್ಸ್ಫರ್ ಆಗಬೇಕು ಈ ಡಿಪಾರ್ಟ್ಮೆಂಟಿಂದ ಬೇರೆ ಡಿಪಾರ್ಟ್ಮೆಂಟ್, ಈ ಜಾಗದಿಂದ ಬೇರೆ ಜಾಗ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸೆಕ್ಟರಲ್ಲಿ ಇರುವಂತಹವರು, ಸೊ IAS ಆಫೀಸರ್ಸ್ ಆಗಿರಬಹುದು, ಆಫೀಸರ್ಸ್ ಆಗಿರಬಹುದು. ಸೊ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ಇದೊಂದು ಒಳ್ಳೆ ಟೈಮ್ ಅಂತ ಹೇಳಬಹುದು. ಖಂಡಿತವಾಗ್ಲೂ ಈ ಅವಕಾಶನ ಬಳಸ್ಕೊಳ್ಳಿ. ಇನ್ನು 15ನೇ ತಾರೀಕು ಆದಮೇಲೆ ಸೂರ್ಯ ಕೂಡ ಆ್ಯಡ್ ಆಗೋದ್ರಿಂದ ನಿಮಗೆ ಲಾಭನೇ ತೋರಿಸ್ತಾ ಇದೆ. ಹಾಗಂತ ಸರ್ಕಾರಿ ಕೆಲಸಕ್ಕೆ ಖಂಡಿತ ಹಣ ಕೊಡುವ ಹಾಗೆ ಇಲ್ಲ, ಯಾಕೆಂದರೆ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿದೆ. ಸೊ ಸೂರ್ಯ ನಕ್ಷತ್ರದಲ್ಲಿ ಕೂತಿದ್ದಾನೆ, ಚಂದ್ರ ಸೂರ್ಯ ನಕ್ಷತ್ರದಲ್ಲಿ ಕೂತಿದ್ದಾನೆ ಅಂತ 2 ಪಾಯಿಂಟ್ ಇಟ್ಕೊಂಡು ಗೌರ್ಮೆಂಟ್ ಜಾಬ್ಗೆ ರಿಸ್ಕ್ ತಗೋಬೇಡಿ, ಅಥವಾ ಯಾರಿಗಾದ್ರೂ ಹಣ ಕೊಟ್ಟು ಮೋಸ ಹೋಗಬೇಡಿ. ಟೋಟಲಿ ತುಲಾ ಲಗ್ನದವರಿಗೆ ಈ ವಿಚಾರವಾಗಿ ಚೆನ್ನಾಗಿದೆ. 12ನೇ ಮನೆ ಅಧಿಪತಿ 10 ಮನೆಗಳ ದೂರ ಹೋಗಿರೋದ್ರಿಂದ ಸೊ ಖಂಡಿತವಾಗ್ಲೂ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಒಳ್ಳೆ ರೀತಿ ಖರ್ಚು ತೋರಿಸ್ತಾ ಇದೆ. ಗುರು ಕೂಡ ಅಲ್ಲೇ ಇದ್ದಾರೆ. ಯಾರಿಗಾದ್ರು ಬುಕ್ಸ್ ಪರ್ಚೇಸ್ ಮಾಡ್ಬೋದು, ಅಡ್ಮಿಷನ್ಸ್ ಮಾಡ್ಬೋದು, ಸ್ಕೂಲು ಕಾಲೇಜಸ್ಗೆ, ಅಥವಾ ಎಜುಕೇಟೆಡ್ ರಿಲೇಟೆಡ್ ರೀತಿಯಲ್ಲಿ ಸೊ ಖರ್ಚು ತೋರಿಸ್ತಾ ಇದೆ. ಧಾರ್ಮಿಕ ರೀತಿಯಲ್ಲಿ ಖರ್ಚು ತೋರಿಸ್ತಾ ಇದೆ. ಸೆಲೆಬ್ರೇಷನ್ಸ್ ತೋರಿಸ್ತಾ ಇದೆ. ಪೂಜೆಗಳು ಹೆಚ್ಚು ಮಾಡಬಹುದು. ಯಾರಾದರೂ ಸತ್ಯನಾರಾಯಣ ವ್ರತ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ತುಲಾ ಲಗ್ನದವ್ರಿಗೆ ಒಳ್ಳೆ ಲಾಭ ಕೊಡುತ್ತೆ, ಅಥವಾ ಪೂರ್ತಿ ಫಲ ಸಿಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ವೆರಿ ಗುಡ್ ಅಂತಾನೆ ಹೇಳ್ತೀವಿ. ನೆಕ್ಸ್ಟ್, ಸ್ಕಾರ್ಪಿಯೋ. ಎಲ್ಲಾದರೂ ಹೋಗ್ಲಿ, ಸ್ಕಾರ್ಪಿಯೋ ಯಾವಾಗಲಾದರೂ ಯಾವುದಾದ್ರೂ ಒಂದು ಗ್ರಹದಿಂದ ಲಾಕ್ ಆಗೇ ಇರುತ್ತೆ. ಸೊ ದ ಬ್ಯೂಟಿಫುಲ್ ಸ್ಕಾರ್ಪಿಯೋದವ್ರಿಗೆ ಹೇಗಿದೆ ನೋಡೋಣ. ಖಂಡಿತವಾಗ್ಲೂ ಮೂಲ ತ್ರಿಕೋನ 11ನೇ ಮನೆ ಅಧಿಪತಿ 8ನೇ ಮನೆ ಅಧಿಪತಿ. 8ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ವೆರಿ ಗುಡ್ ಅಂತ ಹೇಳ್ತೀವಿ. ಬಟ್ 8th ಹೌಸ್, ಸಡನ್ ಇವೆಂಟ್ಸ್ ಕ್ಯಾನ್ ಎಕ್ಸ್ಪೆಕ್ಟೆಡ್. ನೀವು ಯಾವ ರೀತಿ, ಸೊ ಯಾರಿಗೋ ಹಣ ಕೊಟ್ಟಿರ್ತೀರಾ, ಅವ್ರು ಊರು ಬಿಟ್ಟೇ ಹೋಗಿರಬಹುದು, ಅಥವಾ ಅವ್ರು ಫೋನ್ ತೆಗಿದೇ ಇರಬಹುದು, ಅಥವಾ ನಿಮ್ಗೆ ಅವರು ಆಕ್ಸೆಸ್ ಅಲ್ಲೇ ಇಲ್ಲದೆ ಇರಬಹುದು. ಒಂದು. ಎರಡನೇದು, ಯಾವುದಾದ್ರು ನಿಮ್ಮ ಅಣ್ಣ ಅಥವಾ ಅಕ್ಕ ಇವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಅವ್ರಿಗೆ ಸರ್ಜರೀಸ್ ಕೂಡ ಆಗುವ ಸಾಧ್ಯತೆ ಇದೆ. ಆ್ಯಂಡ್ ಮೂರನೇದು, ವರ್ಕ್ ಮಾಡೋ ಹತ್ರ, ಸೊ ನೀವು ಕೆಲಸ ಮಾಡೋ ಹತ್ರ ಯಾರಿಗೂ ಸೊ ಶ್ಯೂರಿಟೀಸ್ನ ಹಾಕಬೇಡಿ, ಅಥವಾ ನೀವು ಜವಾಬ್ದಾರಿಗಳನ್ನು ತಗೋಬೇಡಿ, ಪ್ರಾಬ್ಲಮ್ ಆಗುತ್ತೆ. ಹೆಲ್ತ್ ಕಡೆ ಗಮನ ಕೊಡಿ, ಎಸ್ಪೆಷಲಿ ನರ್ವ್ ರಿಲೇಟೆಡ್ ಇಶ್ಯೂಸ್, ನರಗಳಿಗೆ ಸಂಬಂಧಪಟ್ಟ ಹಾಗೆ, ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ, ಈ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಐದರ್ ನೀವು ಡಾಕ್ಟರೇ ಆಗಿದ್ದೀರಾ, ಸ್ಕಿನ್ ಡಾಕ್ಟರ್ ಆಗಿದ್ದೀರಾ, ಡರ್ಮಟಾಲಜಿಸ್ಟ್ ಆಗಿದ್ದೀರಾ, ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ನೀವೇ ಈಗ ಕೊಡುವಂತಹ ಟ್ರೀಟ್ಮೆಂಟು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಥವಾ ಬಾಡಿ ಆಪೋಸಿಟ್ ಪರ್ಸನ್ ಕ್ಲೈಂಟ್ಗೆ ಅದು ಬಾಡಿಗೆ ಸೂಟ್ ಆಗದೆ ಇರಬಹುದು, ಪ್ರಾಬ್ಲಮ್ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಬಿ ಕೇರ್ಫುಲ್. ಯಾವುದೇ ಅಗ್ರಿಮೆಂಟ್ಗಳು ಬೇಡ, ಯಾವ ವಿಚಾರವಾಗಿಯೂ ಬೇಡ, ಹೊಸ ಬಿಸ್ನೆಸ್ ವಿಚಾರವಾಗಿಯೂ ಬೇಡ, ಮದುವೆ ವಿಚಾರವಾಗಿಯೂ ಬೇಡ, ಅಥವಾ ಯಾರಾದರೂ ಬೇಬಿಗೆ ಟ್ರೈ ಮಾಡ್ತಿದ್ದೀರಾ IVF ಅಂದರೂ ಕೂಡ ಖಂಡಿತವಾಗ್ಲೂ ಬೇಡ. ಸೊ ಹೋಲ್ಡ್ ಮಾಡಿ, ಈ ಮಂತ್ ಆದಮೇಲೆ ನೀವು ರಿಸ್ಕ್ ತಗೊಳ್ಳಿ. ಬಟ್ ಏನೇ ಆದರೂ ನೆಕ್ಸ್ಟ್ ಬರೋ ಪ್ರಿಡಿಕ್ಷನ್ ಕೂಡ 22 ಜೂನ್ ಆದಮೇಲೆ 29ನೇ ತಾರೀಕೆ ರೆಟ್ರೋಗ್ರೇಡ್ ಆಗಿಬಿಡ್ತಾ ಇದೆ. ಅದು ಜುಲೈ 24ನೇ ತಾರೀಕುವರೆಗೂ ಇದೆ. ಟೋಟಲಿ ಬುಧ ಗ್ರಹದ ವಿಚಾರವಾಗಿ ವೃಶ್ಚಿಕ ಲಗ್ನದವ್ರಿಗೆ ನಾನು ಗುಡ್ ಅಂತ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ.
ಹಾಗಾಗಿ ಬುಧ ಅಂತ ಹೇಳಿದ್ರೇನು, ನೀವು ಮಾತಾಡುವ ಮಾತು, ಕಮ್ಯುನಿಕೇಷನು, ಪೇಪರ್ ವರ್ಕ್ ರಿಲೇಟೆಡು, ಸಿಗ್ನೇಚರ್ಸ್ ರಿಲೇಟೆಡು, ಮನೇಲಿ ಮಕ್ಕಳು. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲಿನ ಒಂದು ನೇಚರ್ ಹೇಗಿರುತ್ತೆ ಅನ್ನೋದು, ಪಕ್ಷಿಗಳನ್ನು ಕೂಡ ತಗೋತೀವಿ. ಸೊ ಹಾಗಾಗಿ ಯಾರಾದ್ರೂ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಈ ಬಿಸ್ನೆಸ್ ಮಾಡ್ತಿದ್ದೀರಾ, ಫಾರ್ಮ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಈ ಬಾರಿ ಲಾಸ್ ತೋರಿಸ್ತಾ ಇದೆ. ವೃಶ್ಚಿಕ ಲಗ್ನದವರೇ ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರಿ. ವೃಶ್ಚಿಕ ಲಗ್ನದವ್ರಿಗೆ ಗುರು ಬಂದ್ರು 9ನೇ ಮನೆ, ವೆರಿ ಗುಡ್ ವೆರಿ ಗುಡ್ ಅಂದ್ರೆ ಆ ಕಡೆ ಬುಧ ಹಾಕೊಂಡು ರುಬ್ತಾ ಇದ್ದಾರೆ. ಸಿ, ಅದೇ ಹೇಳಿದ್ನಲ್ವಾ, ಒಂದು ಪ್ಲಾನೆಟ್ನ ಇಟ್ಕೊಂಡು ನೀವು ಹೆಂಗೆ ಲೈಫ್ನ ಡಿಸೈಡ್ ಮಾಡೋಕ್ಕಾಗುತ್ತೆ? ಪ್ರತಿ ದಿನ ಪ್ರತಿ ತಿಂಗಳು ಚೇಂಜ್ ಆಗ್ತಾನೆ ಇರುತ್ತೆ. ನಕ್ಷತ್ರ ಚೇಂಜ್, ನವಾಂಶ ಚೇಂಜ್, ನಿಮ್ಮ ದಶಾ ಚೇಂಜ್. ಅದಕ್ಕೆ ಹೇಳ್ತೀನಿ, ವೃಶ್ಚಿಕ ಲಗ್ನದವರಂತೂ ಟೋಟಲಿ ಇನ್ನೊಂದು 2 ತಿಂಗಳು ಸ್ವಲ್ಪ ಅಲರ್ಟ್ ಆಗಿರ್ಲೇಬೇಕು ನೀವು. ಯಾಕಂದ್ರೆ 11ನೇ ಮನೆ ಅಧಿಪತಿ ಹೋಗಿ ಕೂತ್ಕೋತಾ ಇರೋದು 8ನೇ ಮನೆಯಲ್ಲಿ. ಹಂಗಾಗಿ 8ನೇ ಮನೆ ಬುಧನ ನಾವು ತಗೊಳಕ್ ಆಗಲ್ಲ. ಹಾಗೆ ಯಾರಾದ್ರೂ ಈ LIC ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ರೆ, 8th ಹೌಸ್ ರಿಲೇಟೆಡ್ ವರ್ಕ್ ಮಾಡ್ತಿದ್ದೀರಾ, ಸೊ ನಿಮಗಳಿಗೆ ಡೆಫಿನೆಟ್ಲಿ ಇದೊಂದು ಟ್ರಿಕ್ಕಿ ಪೀರಿಯಡ್ ಆಗುತ್ತೆ. ಮೇ ಬಿ ಅದ ಎಕ್ಸ್ಪ್ಲನೇಷನ್ ಸರಿಯಾಗಿ ಕೊಡದೇ ಇರಬಹುದು ನೀವು, ಅಥವಾ ಆಪೋಸಿಟ್ ಅವ್ರಿಗೆ ರಾಂಗ್ ಆಗಿ ಅರ್ಥ ಆಗ್ಬೋದು, ಹೈಯರ್ ಅಥಾರಿಟಿಗೆ ಆಗಿರಬಹುದು, ಮಿಸ್ಕಮ್ಯುನಿಕೇಶನ್ ಆಗುವ ಸಾಧ್ಯತೆ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್. ಸೊ ಬಿ ಕೇರ್ಫುಲ್. ಅಂಡ್ ಇನ್ಲಾಸ್, ಸೊ ಅಷ್ಟಮ ನಿಮಗೆ ಇನ್ಲಾಸ್ ಕೂಡ ನಿಮ್ಮ ಅತ್ತೆ ಮನೆ ಕಡೆಯಿಂದ ತೊಂದರೆ ಅಂದ್ರೆ ಯಾವ ರೀತಿ ನಿಮ್ಗೂ ಅವ್ರಿಗೂ ವಾದ ವಿವಾದ, ಮಾತುಕತೆ, ಸೊ ಇದೆಲ್ಲವೂ ಕೂಡ ಸೊ ಆಗುವ ಸಾಧ್ಯತೆ ಇರುವಂತಹ ಸಾಧ್ಯತೆ ಹೆಚ್ಚು ಇದೆ. ಹಾಗಾಗಿ ನೋಡ್ಕೊಳ್ಳಿ. ಸೊ ಬಿ ಕೇರ್ಫುಲ್, ಎಸ್ಪೆಷಲಿ ವೃಶ್ಚಿಕ ಲಗ್ನದವರು. ಯಾಕೆ ಅಂದ್ರೆ ಲೈಫಲ್ಲಿ ತುಂಬಾನೇ ಹೆವಿ ಹೈಯೆಸ್ಟ್ ರಿಸ್ಕ್ನ ಅಂದ್ರೆ ಫೇಸ್ ಮಾಡೋದು ಎಲ್ಲರೂ ಮಾಡ್ತಾರೆ, ಇವ್ರು ಸ್ವಲ್ಪ ಎಕ್ಸ್ಟ್ರಾ ಇರ್ತಾರೆ. ಅದರಲ್ಲೂ ಅನುರಾಧದಲ್ಲಿ ಏನಾದರೂ ಲಗ್ನ ಕೂತಿದೆ ಅಂದ್ರೆ ಇನ್ನು ಹೇಳೋದು ಬೇಡ, ಅವ್ರದ್ದು ತುಂಬಾನೇ ರಿಸ್ಕಿ ಇರುತ್ತೆ ಲೈಫ್, ಅಷ್ಟು ಈಸಿ ಇರಲ್ಲ. ಹಾಗಾಗಿ ಅದಕ್ಕೆ ಅವ್ರ ಮೇಲೆ ಎಕ್ಸ್ಟ್ರಾ ಕೇರ್ ಮೀನ್ಸ್ 1% ಎಕ್ಸ್ಟ್ರಾ ಅವ್ರಿಗೆ ಮಾಹಿತಿ ಕೊಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಗುಡ್ಡಿರೋದನ್ನೇ ಹೇಳಿದ್ರೆ ಪಾಪ ಅವ್ರು ಕಷ್ಟದಲ್ಲಿ ಇರ್ತಾರೆ, ಅವ್ರಿಗೆ ಹೇಳೋದು ಹೇಗೆ? ಸೊ ಹಾಗಾಗಿ ಡನ್. ನೆಕ್ಸ್ಟ್ ನಾವು ಧನುರ್ ಲಗ್ನದವ್ರಿಗೆ ಬರೋಣ ಹೇಗಿದೆ ಅಂತ ಹೇಳಿ. ಸಪ್ತಮಾಧಿಪತಿ, ದಶಮಾಧಿಪತಿ, ದಶಮದಲ್ಲಿ ಮೂಲ ತ್ರಿಕೋನ, ಸಪ್ತಮದಲ್ಲೇನೆ. ಸೊ ಹಾಗಾಗಿ ಹೊಸ ಬಿಸ್ನೆಸ್ಗಳು ತುಂಬಾ ಚೆನ್ನಾಗಿದೆ ನೋಡಿ ಇವ್ರಿಗೆ. ಸಡನ್ ಆಗಿ ಬಿಸ್ನೆಸ್ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ. ಪಬ್ಲಿಕ್ ಫಿಗರ್ ಅಥವಾ ಪಬ್ಲಿಕ್ ಅಲ್ಲಿ ಹೆಚ್ಚು ಫೇಮಸ್, ಪಬ್ಲಿಕ್ ಅಲ್ಲಿ ನೇಮು ಫೇಮು, ನಿಮ್ಮನ್ನ ಹೊಗಳಿಕೆ ಸ್ಟಾರ್ಟ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಅಪ್ಗ್ರೇಷನ್. ನೋಡಿ ಇವ್ರಿಗೆ ಗುರು ಅಷ್ಟಮಕ್ಕೆ ಹೋಗ್ತಿದ್ದಾರೆ, ಬಟ್ ಬುಧನ್ ಫಲ ಮಾತ್ರ ಎಕ್ಸಲೆಂಟ್ ಆಗಿ ಕೊಡ್ತಾ ಇದೆ. ಗುರು ಅಷ್ಟಮಕ್ಕೆ ಹೋದ್ರು ಭಯ ಪಟ್ರು, ಬಟ್ ಈ ಕಡೆ ನೋಡಿ ಬುಧ ಹೇಗ್ ಕೊಡ್ತಿದ್ದಾರೆ. ಅದಕ್ಕೆ ಹೇಳಿದ್ದು ಒಂದೇ ಗ್ರಹ ನಿರ್ಧಾರ ಮಾಡಲ್ಲ. ಹಂಗಾಗಿ ಧನುರ್ ಲಗ್ನದವ್ರಿಗೆ ಮದ್ವೆ ಯೋಗ ತೋರಿಸ್ತಾ ಇದೆ. ಅಂದ್ರೆ ಮದ್ವೆ ಸೆಟ್ ಆಗುವ ಸಾಧ್ಯತೆ, ಅಥವಾ ಜಾಬ್ ಚೇಂಜಸ್, ಬಿಸ್ನೆಸ್ ಓಪನಿಂಗ್ಸ್, ಎಕ್ಸಲೆಂಟ್ ಪೀರಿಯಡ್, ಫಂಡ್ ಬರುವಂತಹ ಕಾಂಬಿನೇಷನ್ಸ್, ಮಲ್ಟಿಪಲ್ ಬಿಸ್ನೆಸಸ್. ರಾಹು ಕೂಡ ಆಸ್ಪೆಕ್ಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿದೆ ಧನುರ್ ಲಗ್ನದವರೇ. ಸೊ ಬಿ ಹ್ಯಾಪಿ. ಗುರುಗ್ರಹದ ಮಾತ್ರ ರೆಮಿಡಿ ಮಾಡ್ಕೊಳ್ಳಿ, ನಿಮ್ಮ ಜನ್ಮ ಜಾತಕ್ಕೆ ಚೆಕ್ ಮಾಡಿಸ್ಕೊಂಡು. ನೆಕ್ಸ್ಟ್ ನಾವು ಮಕರ. ಮಕರ ಲಗ್ನದವ್ರಿಗೆ ಹೇಗಿದೆ? ಸೊ 6ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ 6ನೇ ಮನೆಯಲ್ಲೇ. ಖಂಡಿತ 6ನೇ ಮನೆ ಬುಧ ವೆರಿ ಗುಡ್. ಯಾವುದಕ್ಕೆ? ವಿನ್ನಿಂಗ್ ಓವರ್ ದ ಲಿಟಿಗೇಷನ್ಸ್, ವಿನ್ನಿಂಗ್ ಓವರ್ ದ ಎನಿಮೀಸ್, ವಿನ್ನಿಂಗ್ ಓವರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. CA ರಿಲೇಟೆಡ್ ಯಾರಾದ್ರೂ ಸ್ಟೂಡೆಂಟ್ಸ್ ಇದ್ದೀರಾ, ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದೀರಾ, ಸೊ ಇದಕ್ಕೆ CAಗೆ ಮರ್ಕ್ಯುರಿ ಮಾರ್ಕ್ಸ್ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೇಳಿ ಮಾಡಿಸಿದಂತಹ ಟೈಮ್, ಪ್ರಾಬ್ಲಮ್ ಸಾಲ್ವರ್ ಅಂತ ಹೇಳಬಹುದು. ಸೊ ನೀವೇನಾದ್ರೂ ಮೀಡಿಯಾ ರಿಲೇಟೆಡ್ ಇದ್ದೀರಾ, ಖಂಡಿತ ತುಂಬಾನೇ ಚೆನ್ನಾಗಿ ಸಾಲ್ವ್ ಮಾಡ್ತೀರಾ ಸಿಚುಯೇಷನ್ಸ್ನ. ಹಾಗೆ ಟೀಚರ್ಸ್ ಆಗಿರಬಹುದು, ಲಾಯರ್ಸ್, ಜಡ್ಜಸ್, ಈ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ನ್ಯೂಸ್ ರಿಪೋರ್ಟರ್ಸ್, ನ್ಯೂಸ್ ರಿಲೇಟೆಡ್, ರೈಟಿಂಗ್ ರಿಲೇಟೆಡ್, ಈ ಕಡೆ ಈ ಭಾಗದಲ್ಲಿ ಖಂಡಿತನೂ ಒಳ್ಳೆ ಟೈಮ್ ಅಂತಾನೆ ಹೇಳ್ಬಹುದು. ಎಕ್ಸಲೆಂಟ್. ಬಟ್ ಒಂದೇ ಒಂದು ಹೆಲ್ತ್ ಕಡೆ ಗಮನ ಕೊಟ್ಕೊಳ್ಳಿ. ಅದರ್ವೈಸ್ ದರ್ ಇಸ್ ನೋ ಇಶ್ಯೂಸ್. ಓನ್ಲಿ ಫೋಕಸ್ ಆನ್ ಹೆಲ್ತ್. ಬಿಕಾಸ್ ಇವನ್ ಅವರು ನಿಮಗೆ 9th ಲಾರ್ಡ್ ಕೂಡ 6th ಅಲ್ಲಿ ಕೂತಿದ್ದಾರೆ. ಹಾಗಾಗಿ ಸೊ ಅದೊಂದು ಹೆಲ್ತ್ ಕಡೆ, ಲಾಂಗ್ ಟರ್ಮ್ ಹೆಲ್ತ್ ಡಿಸೀಸಸ್ ಏನಾದರೂ ಇದೆ, ನರ್ವ್ಸು, ಸ್ಕಿನ್ನು, ಪೇಯ್ನು, ಹೇರ್ ಫಾಲು, ಇದ್ರ ರಿಲೇಟೆಡ್. ಸೊ ಮರ್ಕ್ಯುರಿ ಕೂಡ ಕಾಂಬಿನೇಷನ್ ಆಗುತ್ತೆ. ಹೇರ್ ಫಾಲ್ಗೆ ಸ್ಯಾಟ್ರನ್, ಮರ್ಕ್ಯುರಿ, ಮಾರ್ಸ್, ಸನ್ ಇಷ್ಟು ಜನನು ಇಂಡಿಕೇಟ್ ಆಗಿರ್ತಾರೆ. ಹಾಗಾಗಿ ಕೆಲವೊಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಅದು ಕೂಡ ನೀವು ಗಮನ ಹಟ್ಕೊಳ್ಳಿ. ಆ್ಯಂಡ್ ಪ್ರಮೋಷನ್, ಮರ್ಕ್ಯುರಿ 6th ಹೌಸ್, ಹೊಸದಾಗಿ ಜಾಬ್ ಚೇಂಜ್ ಅಥವಾ ಪ್ರಮೋಷನ್, ಅಥವಾ ಜಾಬಲ್ಲಿ ಇರುವಂತಹ ಪೋಸ್ಟ್ ಅಥವಾ ಡಿಪಾರ್ಟ್ಮೆಂಟಿಂದ ಇನ್ಕ್ರೀಸ್. ಸೊ ಟೋಟಲಿ ಒಳ್ಳೆ ಸಮಯ, ತುಂಬಾನೇ ಚೆನ್ನಾಗಿದೆ. ಹಣ ಬರುತ್ತೆ. ಎಸ್, ಹಣ ಬರ್ತಾ ಇದೆ. ಗುರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ದು ಹಣ ಬರುವಂತ ಸಾಧ್ಯತೆ ಹೈಲಿ ಇದೆ. ಹೆಲ್ತ್ ಒಂದೇ ನೋಡ್ಕೊಳ್ಳಿ. ಪರ್ಸನಲ್ ಲೈಫ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದು ಬಿಟ್ರೆ ವೆರಿ ಗುಡ್. ಸೆಕೆಂಡ್ ಮ್ಯಾರೇಜ್ಗೆ ದಯವಿಟ್ಟು ಯಾರಾದ್ರೂ ಮಕರ ಲಗ್ನದವ್ರು ಟ್ರೈ ಮಾಡ್ತಿದ್ರೆ ಬೇಡ, ವೆಯ್ಟ್ ಮಾಡಿ. ಸೆಕೆಂಡ್ ಮ್ಯಾರೇಜ್ ಕಾಂಬಿನೇಷನ್ ಸದ್ಯಕ್ಕಿಲ್ಲ, ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಬಿಕಾಸ್ ಇವ್ರಿಗೆ ಲಗ್ನದವ್ರಿಗೆ ಸಪ್ತಮದಲ್ಲಿ ಗುರು ಮದುವೆ ಯೋಗ ಕೊಡ್ತಾರೆ ಅಂತ ಹೇಳಿರ್ತೀವಿ, ಬಟ್ ಅವ್ರಿಗೇನಾದ್ರು ದಶ ಈ ತರ ನಡೀತಿದ್ರೆ ಅಲ್ಲಿ ಮೋಸ ಆಗೋದು ಇರುತ್ತೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಕುಂಭ ಲಗ್ನದವ್ರಿಗೆ ಹೇಗಿದೆ?
ಸೊ ಪಂಚಮಾಧಿಪತಿ ಅಷ್ಟಮಾಧಿಪತಿ ಪಂಚಮದಲ್ಲಿ ಕೂತಿದ್ದಾರೆ, ಬಟ್ ಅಷ್ಟಮದಲ್ಲಿ ಮೂಲ ತ್ರಿಕೋನ ಅಲ್ವಾ ಅವರು. ಸೊ ಹಾಗಾಗಿ ಸ್ಪೆಕ್ಯುಲೇಷನ್ಸ್ ಗೇನ್ ಅಥವಾ ಸ್ಪೆಕ್ಯುಲೇಷನ್ ಲಾಸ್ ಡಿಪೆಂಡಿಂಗ್ ಆನ್ ದ ದಶ, ನಿಮ್ಗೆ ಏನ್ ದಶ ನಡೀತಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಮರ್ಕ್ಯುರಿ ಪ್ಲೇಸ್ಮೆಂಟ್ ನೋಡ್ಕೊಂಡು ಡಿಸೈಡ್ ಮಾಡಿ. 8th ಹೌಸ್ 5th ಹೌಸ್ ಕನೆಕ್ಟಿವಿಟಿ ಇದ್ರೇನೆ ಸ್ಪೆಕ್ಯುಲೇಷನ್ ಗೇನ್ ಅಥವಾ ಸ್ಪೆಕ್ಯುಲೇಷನ್ ಲಾಸ್. ಹ್ಯೂಜ್ ಗೇನ್ ಆಗಿದ್ರೆ ದಶ ಚೆನ್ನಾಗಿರುತ್ತೆ, ಹ್ಯೂಜ್ ಲಾಸ್ ಆಗ್ತಾ ಇದೆ ಅಂದ್ರೆ ಸೊ ದಶ ಚೆನ್ನಾಗಿರೋದಿಲ್ಲ. ಹೆಲ್ತ್ ಕಡೆ ಫೋಕಸ್ ಮಾಡಿ. ಅಂಡ್ ನಿಮ್ಮ ನೇಮು ಫೇಮು ಡಿಸ್ಟರ್ಬ್ ಆಗೋದು ತೋರಿಸ್ತಾ ಇದೆ. ಅಗೇನ್ ಈ ಏಜ್ ನಾನು ಹೇಳಿದ್ದೀನಲ್ಲ, ಈ ಏಜ್ಗಳಲ್ಲಿ ಯಾವ್ದಾದ್ರು ಇದ್ರೆ ಸೊ ನಿಮ್ಗೆ ಡೆಫಿನೆಟ್ಲಿ ಇದು ಇಂಫೆಕ್ಟ್ ಆಗೇ ಆಗಿರುತ್ತೆ. ಹಾಗೆ ಸಡನ್ ಆಗಿ ನಿಮ್ಮ ಒಂದು ಟಿವಿ ಯೂನಿಟ್ ಆಗಿರ್ಬೋದು, ನಿಮ್ದು ಲ್ಯಾಪ್ಟಾಪ್ ಆಗಿರಬಹುದು, ಗ್ಯಾಜೆಟ್ಸ್ ಏನ್ ಫೋನ್ ಬಳಸ್ತೀರಾ ಎಲ್ಲಾನು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಬಹುದು, ಫೋನ್ ಹ್ಯಾಂಗ್ ಆಗ್ಬೋದು, ಫೋನ್ ಹ್ಯಾಕ್, ಫೋನ್ ಬೀಳ್ಸೋದು. ಸೊ ಈ ತರ ಸಡನ್ ಇವೆಂಟ್ಸ್ಗಳು ತುಂಬಾ ನಡೆಯುತ್ತೆ ನಿಮ್ಮ ಎಲ್ಲಾ ಗ್ಯಾಜೆಟ್ ಇನ್ಕ್ಲೂಡಿಂಗ್ ನಿಮ್ಮ ವೆಹಿಕಲ್ಸ್. ಸೊ ಬಿ ಕೇರ್ಫುಲ್, ಒಂದ್ ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಡಿ. ಬಟ್ 5th ಹೌಸ್ ಮರ್ಕ್ಯುರಿ ರಾಂಗ್ ಫ್ರೆಂಡ್ಸ್ ನ ಇಂಟರ್ಫಿಯರ್ ಮಾಡುತ್ತೆ. ಗುರು ಮೂವ್ ಆಗ್ಬಿಡ್ತಾರೆ, ಅವ್ರು ಇನ್ನೇನ್ ಮೂವ್ ಆಗ್ತಾರೆ, ಅದಕ್ಕೆ ಹೇಳ್ತಾರೆ 3 ದಿವಸ ಇರ್ತಾರೆ ಅಷ್ಟೇನೆ. ಸೊ ರಾಂಗ್ ಫ್ರೆಂಡ್ಸ್, ರಾಂಗ್ ಕನೆಕ್ಟಿವಿಟಿ, ರಾಂಗ್ ಫ್ರೆಂಡ್ಸ್ ಸರ್ಕಲ್, ಅಫೇರ್ಸ್, ಲವ್, ಸೊ ಅಥವಾ ಅನ್ವಾಂಟೆಡ್ ರಿಸ್ಕ್ಸ್. ಸೊ ಹಾಗಾಗಿ ಬಿ ಕೇರ್ಫುಲ್, ಅಷ್ಟೊಂದು ಫೇವರಬಲ್ ಖಂಡಿತ ಕೊಡಲ್ಲ. ಮರ್ಕ್ಯುರಿ 5th ಹೌಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೋಡೋರ್ಗೆ ಇವ್ರಿಗೆಲ್ಲ ಗೊತ್ತು ಅಂತ ಎಕ್ಸ್‌ಪ್ರೆಸ್ ಮಾಡ್ತಿರ್ತಾರೆ, ಬಟ್ ದೇ ಡೋಂಟ್ ನೋ ಎನಿಥಿಂಗ್. ಆದ್ರೆ ಅದ್ರ ಜೊತೆ ಕಂಜಂಕ್ಷನ್ ಇದ್ರೆ ಅಥವಾ ಅದು ಜನ್ಮ ಜಾತಕದಲ್ಲಿ ಬೇರೆ ಫಲಗಳು ಕೊಡುತ್ತೆ. ಮರ್ಕ್ಯುರಿ 5th ಹೌಸ್ ಇದಾರೆ, ಸೊ ನಾನು ತುಂಬಾ ಟ್ಯಾಲೆಂಟೆಡ್ ಅಂದ್ರೆ ಹೌದು. ಮರ್ಕ್ಯುರಿ ಒಳ್ಳೆ ನಕ್ಷತ್ರದಲ್ಲಿ ಕೂತಿರುತ್ತೆ, ನವಾಂಶದಲ್ಲಿ ಚೆನ್ನಾಗಿರುತ್ತೆ. ಬಟ್ ಟ್ರಾನ್ಸಿಟ್ ಅಲ್ಲಿ ಬರೋ ಮರ್ಕ್ಯುರಿ ಅವನು ಅಷ್ಟಮಾಧಿಪತಿ ಕೂಡ ಅಲ್ವಾ. ಸುಮ್ನೆ ಎಲ್ಲಿ ಕೂತ್ಕೊಂತಾನೋ ಅಲ್ಲಿ ಕ್ರಿಯೇಟ್ ಮಾಡೋದೆ ಸಮಸ್ಯೆಗಳನ್ನ. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ, ಮಕ್ಕಳ ವಿಚಾರದಲ್ಲಿ ನೋಡ್ಕೊಳ್ಳಿ, ಅದು ಕನ್ಸೀವ್ ಆಗಿದ್ರೆ ನೀವು ಹೆಲ್ತ್ ಕಡೆ ಗಮನ ಕೊಟ್ಕೊಳ್ಳಿ. ಸೊ ಬಿ ಕೇರ್ಫುಲ್. ಅಷ್ಟೊಂದು ತುಂಬಾ ಶುಭ ಸೂಚನೆ ಅಂತ ತಗೊಳಲ್ಲ, ಬಟ್ 5th ಲಾರ್ಡ್ ಇನ್ ದ 5th ಹೌಸ್, ದಟ್ಸ್ ವೆರಿ ಗುಡ್. ಡೆಫಿನೆಟ್ಲಿ ಅದೊಂದು ಪಾಯಿಂಟ್ ಮಾತ್ರ ತಗೋತೀನಿ. ಅಂಡ್ ಶುಕ್ರ ಕೂಡ ಇರೋದ್ರಿಂದ ಖಂಡಿತ ಸಪೋರ್ಟ್ ಸಿಗುತ್ತೆ. ಏನೇ ಮಿಸ್ ಕಮ್ಯುನಿಕೇಶನ್ ಮತ್ತೆ ಮರ್ಕ್ಯುರಿ 5th ಹೌಸ್ ಅಲ್ಲಿ ಇದ್ರೆ, ಸೊ ಆನ್ಲೈನ್ ಪ್ರೀತಿ ಪ್ರೇಮ ಅಂತ ಹೇಳಿದ್ರೆ ಈ ಆನ್ಲೈನ್ಸ್ ಅಲ್ಲಿ ಡೇಟಿಂಗು ಚಾಟಿಂಗು, ಸೊ ಇದೆಲ್ಲ ಹೆಚ್ಚಾಗೋದು ಕೂಡ ತೋರಿಸ್ತಾ ಇರುತ್ತೆ. 8th ಲಾರ್ಡ್ ಕೂಡ. ಸೊ ಕೇರ್ಫುಲ್, ಡೋಂಟ್ ಗೋ ಫಾರ್ ದ ಶೇರ್ಸ್, ಬಿಟ್ ಕಾಯಿನ್ಸ್, ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತೂ ಕಂಪ್ಲೀಟ್ಲಿ ಲಾಸ್ ಮಾಡ್ಕೋತೀರಾ. ಅಂಡ್ ಮರ್ಕ್ಯುರಿ ಬೇರೆ ರೆಟ್ರೋ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಲಾಂಗ್ ಟರ್ಮ್, ಡೇಟ್, ಶಾರ್ಟ್ ಟರ್ಮ್ ಅಥವಾ ಮಿಡ್ ಟರ್ಮ್ ಏನ್ ಮಾಡ್ತಾ ಇದ್ದೀರಾ, ಬಿ ಕೇರ್ಫುಲ್. ಮರ್ಕ್ಯುರಿ ರೆಟ್ರೋ ಆಗ್ತಾ ಇದ್ದಾರೆ ಪುನಃ. ಸೊ ಟೋಟಲಿ ಈ 2 ಮಂತ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೇ ಇದೆ. ಯಾರಾದ್ರೂ ತೆಗಿಬೇಕು ಅಂತ ಇದ್ರೆ, ದಶ ಚೆನ್ನಾಗಿದ್ರೆ ಹಾಗೆ ಬಿಡಿ, ದಶ ಚೆನ್ನಾಗಿಲ್ಲ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರೋದನ್ನ ಡೆಫಿನೆಟ್ಲಿ ತಗೊಳ್ಳೋದು ಬೆಸ್ಟ್. ನೆಕ್ಸ್ಟ್ ಫೈನಲ್ ಆಗಿ ಮೀನ ಲಗ್ನ. ಸೊ 4ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ. 4ನೇ ಮನೆ ಬುಧ ಖಂಡಿತವಾಗ್ಲೂ ಮಾನಸಿಕ ಹಿಂಸೆ, ಎಮೋಷನ್ಸ್ ಜಾಸ್ತಿ, ತಾಯಿ ವಿಚಾರವಾಗಿ ತುಂಬಾನೇ ಜವಾಬ್ದಾರಿಗಳು, ಅವರ ಆರೋಗ್ಯದಲ್ಲಿ ಏರುಪೇರು. ಸೊ ಈ ತರ ತುಂಬಾನೇ ಘಟನೆಗಳು ನಡೆಯುತ್ತೆ. ಗುರು ಇದ್ರೂ ಕೂಡ ಕೆಲವರಿಗೆ ಅದು ಮಲ್ಟಿಪಲ್ ಪ್ರಾಪರ್ಟೀಸ್ನ ಕೂಡ ಕೊಟ್ಟಿರುತ್ತೆ. ತಾಯಿ ಮನೆ ಕಡೆ, ತಂದೆ ಮನೆ ಕಡೆ, 2 ಮನೆ ಕಡೆ ಪ್ರಾಪರ್ಟೀಸ್ ಬರುವ ಯೋಗ ಕೂಡ ತೋರಿಸ್ತಾ ಇದೆ. ಆಲ್ರೆಡಿ ಬಂದಿದ್ರೆ ವೆರಿ ಗುಡ್. ಆಲ್ರೆಡಿ ಕಮ್ಯುನಿಕೇಶನ್ ಆಯ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಅಗ್ರಿಮೆಂಟ್ ಆಯ್ತು, ಸೊ ವೆರಿ ಗುಡ್. ಹಾಗಾಗಿ ವೆಹಿಕಲ್ ಯೋಗ ತೋರಿಸ್ತಾ ಇದೆ. ಸಪ್ತಮಾಧಿಪತಿ ಕೂಡ ಹೆಂಡತಿಗೆ ವೆಹಿಕಲ್ ಕೊಡ್ಸೋದು ಅಥವಾ ಗಂಡನಿಗೆ ವೆಹಿಕಲ್ ಕೊಡ್ಸೋದು ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಬಿಸ್ನೆಸ್ಗೋಸ್ಕರ ಒಂದಷ್ಟು ವೆಹಿಕಲ್ ನ ಪರ್ಚೇಸ್ ಮಾಡೋದು ತೋರಿಸ್ತಾ ಇದೆ. ಡೆಫಿನೆಟ್ಲಿ ವೆರಿ ಗುಡ್. ಲಾ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬಾನೇ ಚೆನ್ನಾಗಿದೆ, ಟೀಚರ್ಸ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಹ್ಯಾಪಿ ಮೂಮೆಂಟ್. ಮತ್ತೆ ಸ್ವಲ್ಪ ಲೇಸಿ ಆಗುವಂತಹದ್ದು, ಮನೆಯಲ್ಲಿ ಶುಭ ಕಾರ್ಯಗಳು, ಮನೆಯಲ್ಲಿ ನ್ಯೂ ಬೇಬಿ ಗರ್ಲ್ ಎಂಟ್ರಿ ಕೊಡೋದು ಕೂಡ ತೋರಿಸ್ತಾ ಇದೆ. ಸೊ ಹಾಗಾಗಿ ಇದೆಲ್ಲವೂ ತುಂಬಾನೇ ಒಳ್ಳೆ ವಿಚಾರ. ಸೊ ಇದಿಷ್ಟು ಮರ್ಕ್ಯುರಿಗೆ ಸಂಬಂಧಪಟ್ಟ ಹಾಗೆ. ಗೋಚಾರ ನೋಡಿ ನಿಮ್ಮ ಲೈಫ್ನ ರಿಸ್ಕ್ ಅಲ್ಲಿ ಇಡಕ್ ಹೋಗ್ಬೇಡಿ ದಯವಿಟ್ಟು. ನಿಮ್ಮ ಜನ್ಮ ಜಾತಕ ಇಂಪಾರ್ಟೆಂಟ್ ಆಗುತ್ತೆ. ಜನ್ಮ ಜಾತಕದ ಪ್ರಕಾರ ರೆಮಿಡಿ ಮಾಡ್ಕೊಂಡು ಹೋಗಿ. ಅಂಡ್ ಒನ್ ಮೋರ್ ಥಿಂಗ್, ಈ ತಿಂಗಳಲ್ಲಿ ಅಂದ್ರೆ ಜೂನ್ 15ನೇ ತಾರೀಕು ಒಳಗಡೆ ಅಧಿಕ ಮಾಸ ಇರೋದ್ರಿಂದ 2 ಏಕಾದಶಿ ಬರುತ್ತೆ. ಸೊ ಯಾರು ಈ 2 ಏಕಾದಶಿ ಸಾಧ್ಯವಾದ್ರೆ ನಿಮ್ಮ ಒಂದು ಪರ್ಸನಲ್ ಲೈಫ್ಗೆ ಡಿಪೆಂಡ್ ಆಗಿರೋ ಹಾಗೆ ಸಾಧ್ಯವಾದ್ರೆ ಯಾರ್ಯಾರು ಏಕಾದಶಿ ಫಾಲೋ ಮಾಡ್ಬೇಕು. ತುಂಬಾ ಹೆಲ್ತ್ ಇಶ್ಯೂಸ್ ಇದೆ, ದಶ ತುಂಬಾ ವರ್ಸ್ಟ್ ಇದೆ, ನಂಗೆ ಜಾತಕನೇ ಗೊತ್ತಿಲ್ಲ, ಈ 2 ಏಕಾದಶಿ ಬರ್ತಾ ಇದೆ. ಸೊ ಹಾಗಾಗಿ ಈ ಬುಧವಾರ ಬರುವಂತಹ ಏಕಾದಶಿ, ನೆಕ್ಸ್ಟ್ ಬರುವಂತಹ ಏಕಾದಶಿ 11ನೇ ತಾರೀಕು, ಜೂನ್ 11 ಇದೆ ಅನ್ಸುತ್ತೆ. ಸೊ ಈ ಎರಡೂ ಕೂಡ ತುಂಬಾ ವಿಶೇಷವಾದವು. ಖಂಡಿತವಾಗ್ಲೂ ನೀವು ಫಾಸ್ಟಿಂಗ್ ಮಾಡಬಹುದು, ತಿಥಿ ಟು ತಿಥಿ ಮಾಡಿ. ಸೊ ಆಗ ನಿಮ್ಗೆ ಫಲ ಜಾಸ್ತಿ ಸಿಗುತ್ತೆ. ಇದೊಂದು ಎಕ್ಸ್ಟ್ರಾ ಈ ಮಂತ್ ಅಧಿಕ ಮಾಸ ಇರೋದ್ರಿಂದ. ಸೊ ಖಂಡಿತವಾಗ್ಲೂ ಏಕಾದಶಿ ಮಾಡೋವಾಗ ನನಗೆ ಮನೆ ಕೊಡಿ, ಕಾರ್ ಕೊಡಿ, ಬಂಗ್ಲೆ ಕೊಡಿ ಈ ತರ ಕೇಳ್ಬೇಡಿ. ಗೊತ್ತೋ ಗೊತ್ತಿಲ್ದೇನೋ ಮಾಡಿರುವಂತಹ ಈ ಜನ್ಮದ, ಹಿಂದಿನ ಜನ್ಮದಂತೂ ಕರ್ಮ ಫೇಸ್ ಮಾಡ್ಲೇಬೇಕು, ಮಾಡಿರ್ತೀವಿ. ಈ ಜನ್ಮದ
ಪಾಪಗಳನ್ನ ವಿಮುಕ್ತಿ ಮಾಡಿ ಪುಣ್ಯ ಪ್ರಾಪ್ತಿ ಮಾಡಿ ಅಂತ ಹೇಳಿ ಆ ನಾರಾಯಣನಲ್ಲಿ ಸಂಕಲ್ಪ ಮಾಡಿಕೊಂಡು ವ್ರತವನ್ನ ಮಾಡಿ. ವ್ರತ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಅಲ್ಲ. ಕೆಲ್ಸಕ್ಕೆ ಹೋಗಿ ನಿಮ್ಮ ಪಾಡಿಗೆ ನೀವು ಸಂಕಲ್ಪ ಪ್ಯೂರಿಟಿ ಇರಲಿ, ನಿಮ್ಮ ಮನಸ್ಸು ಪ್ಯೂರಿಟಿ ಆಗಿರೋಕ್ಕೆ ಟ್ರೈ ಮಾಡಿ. ಹಾಗಾಗಿ ಇದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಈ ಮಂತ್ ಬಂದಿರೋದ್ರಿಂದ ವಿಶೇಷವಾಗಿ. ಹಾಗಾಗಿ ಸೊ ನಿಮ್ಮ ವೈಯಕ್ತಿಕ ಜಾತಕ ಅನಾಲಿಸಿಸ್ ಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನೇಮ್ಸ್ ಏನಾದರೂ ಕರೆಕ್ಷನ್ಸ್ ಬೇಕಂದ್ರೆ ಇಲ್ಲೇ ಮಾಡ್ಕೊಳ್ಳಿ. ಎಸ್ಪೆಷಲಿ ಟೆಂತಲ್ಲಿ ಒಂದು ಸಾಧ್ಯತೆ ಇರುತ್ತೆ ನಮಗೆ ಇನ್ಷಿಯಲ್ ಚೇಂಜ್ ಮಾಡೋಕ್ಕೆ ಅಥವಾ ನೇಮ್ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ. ನಿಮ್ಮ ಮಕ್ಕಳು 9th ಕಂಪ್ಲೀಟ್ ಆಗಿ 10th ಹೋಗ್ತಿದ್ದಾರೆ ಅಂದರೆ ಈ ವರ್ಷ ಡೆಫಿನೆಟಾಗಿ ಚಾನ್ಸಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ನೇಮ್ ಚೇಂಜಸ್ ಮಾಡ್ಕೊಳ್ಳಿ. ಒಂದು ತಿಳ್ಕೊಳ್ಳಿ, ಹಣೆ ಬರನ ಚೇಂಜ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಅಲ್ಲಿ ಬಂದಿರುವಂತಹ ಏರುಪೇರುಗಳನ್ನು ತಿದ್ದುಕೊಳ್ಳೋದಕ್ಕೇನೆ ಈ ಒಂದು ಜ್ಯೋತಿಷ್ಯ ಇರೋದು. ಹಾಗಾಗಿ ನೇಮ್ ಚೇಂಜ್ ಮಾಡೋದ್ರಿಂದ ಲಕ್ ಆಕ್ಟಿವೇಟ್ ಆಗುತ್ತಾ? ಎಸ್ ಆಗುತ್ತೆ. ಎಷ್ಟರ ಪಟ್ಟಿಗೆ ಅದು ಅವರವರ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. 100% ಆಗಲ್ಲ. ಸೊ ಬಟ್ ಒಂದು ಸ್ವಲ್ಪ ಪರ್ಸೆಂಟೇಜ್ ಅಂತೂ ಆಗೋದಂತೂ ನಿಜ. ಫೋನ್ ನಂಬರ್ ಚೇಂಜ್ ಮಾಡೋದ್ರಿಂದ ಲಕ್ ಚೇಂಜ್ ಆಗುತ್ತಾ? ಎಸ್ ಆಗುತ್ತೆ. ಅಗೈನ್ ನಾಟ್ ಕಂಪ್ಲೀಟ್ಲಿ, ಲಿಟ್ಲ್ ಬಿಟ್, ಒಂದು 5% ತಗೊಳ್ಳಿ. 10% ನೇಮ್, 5% ಫೋನ್ ನಂಬರ್ಸ್. ವೆಹಿಕಲ್ ಅಂತೂ 100% ವರ್ಕ್ ಆಗುತ್ತೆ. ವೆಹಿಕಲ್ ನಂಬರ್ಸಲ್ಲಿ ಡಿಫ್ರೆನ್ಸೇ ಇಲ್ಲ. ನೀವು ವಾಸ ಮಾಡೋ ಮನೆ ನಂಬರ್ಸು, ಸೊ ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ದಶ ಚೆನ್ನಾಗಿಲ್ಲದೆ ಇರೋವಾಗ ಅಟ್ಲೀಸ್ಟ್ ಈ 5 ಪಾಯಿಂಟ್ ಸೇರಿಸಿ ಒಂದು 35% ಜಸ್ಟ್ ಪಾಸ್ ಆದರೂ ಆಗ್ತಿರಲ್ವ ಲೈಫಲ್ಲಿ. ಸೊ ಅದಕ್ಕೇನೆ ಜ್ಯೋತಿಷ. ಅದು ಬಿಟ್ಟು 3 ಹೊತ್ತು ರಾಂಗ್ ಮಂತ್ರಗಳನ್ನು ಹೇಳ್ಕೊಂಡು ಕೂತ್ಕೊಳ್ಳಿ, ಇಷ್ಟಿಷ್ಟು ಮಂತ್ರಗಳನ್ನು ಹೇಳಿ. ಸೊ ದಯವಿಟ್ಟು ಅರ್ಚಕರು ಪುರೋಹಿತರಿಗೆ ಅಷ್ಟು ಮಂತ್ರ ಹೇಳಕ್ಕೆ ಟೈಮ್ ಇರಲ್ಲ. ನಾರ್ಮಲ್ ಅವರು ಯಾಕೆ ಅಷ್ಟೊಂದು ನೀವು ರಿಸ್ಕ್ ತಗೊಂಡು. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಪ್ಲಾನೆಟ್ ಎನರ್ಜಿ ಆಕ್ಟಿವೇಟ್ ಮಾಡ್ಕೊಂಡಾಗ ಇನ್ನೊಂದು ಪ್ಲಾನೆಟ್ ಎನರ್ಜಿನ ಮಿಕ್ಸ್ ಮಾಡಬೇಡಿ. ಡೆಟ್ ಆಪೋಸಿಟ್. ಫಾರ್ ಎಕ್ಸಾಂಪಲ್, ಸೂರ್ಯನ ಮಂತ್ರ ಹೇಳ್ತಾ ಇದ್ದೀರಾ, ಶುಕ್ರನ ಮಂತ್ರನ ಸ್ಟಾಪ್ ಮಾಡಿ. ನಿಮಗೆ ಈಗ ಏನು ಬೇಕು ಅದನ್ನ ಹೇಳಿ. ಈಗ ನಿಮ್ಗೆ ಹಸಿವಿದೆ ಅಥವಾ ಹಣದ ಹಸಿವು, ಆರೋಗ್ಯದ ಹಸಿವು, ಜ್ಞಾನದ ಹಸಿವು, ಏನು ಹಸಿವಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರ ಹೇಳಿ. ಯಾರೋ ಹೇಳ್ತಾರೆ ಅಂತ ಹೇಳಿ ಎಲ್ಲರೂ ರಾಹು ಮಂತ್ರ ಹೇಳೋದು, ಎಲ್ಲರೂ ಶನಿ ಮಂತ್ರ ಹೇಳೋದು, ಎಲ್ಲರೂ ಗುರು ಮಂತ್ರ ಹೇಳೋದು. ನಿಮಗೇನು ಬೇಕು ಅನ್ನೋದನ್ನ ಫಸ್ಟ್ ಕ್ಲಾರಿಟಿ ಇಟ್ಕೊಳ್ಳಿ. ಅದಾದ ನಂತರ ಆ ರೂಟಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡಿ. ಸೊ ನೇಮ್ಸ್ ಕರೆಕ್ಷನ್ಗೆ ಡೆಫಿನೆಟ್ಲಿ ನೀವು ಕನ್ಸಲ್ಟ್ ಮಾಡಬಹುದು. ನಿಮ್ಮ ಜನ್ಮ ಜಾತಕಕ್ಕೆ ಕನ್ಸಲ್ಟ್ ಮಾಡಬಹುದು. ಅಥವಾ ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಬಿಸ್ನೆಸ್ ಪಾರ್ಟ್ನರ್ದು ಕೂಡ ಚಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಲಾಂಗ್ ಟರ್ಮ್ ಹೋಗುತ್ತಾ, 1 ವರ್ಷ 2 ವರ್ಷಕ್ಕೆ ಎಂಡ್ ಆಗುತ್ತಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕ್ಲಾರಿಟಿಯಿಂದ ಡಿಸಿಷನ್ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇದಿಷ್ಟು ವಿಚಾರಗಳು ಈ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು, ಧನ್ಯವಾದಗಳು.